ಜ್ಞಾನಲೋಕದ ಯೋಧರೇ ವೆಲ್ಕಮ್. ನಾನು ನಿಮ್ಮ ಟೈಸನ್. ಪೊಲೀಸ್ ಕಾನ್ಸ್ಟೇಬಲ್ ಹೈದರಾಬಾದ್ ಕರ್ನಾಟಕದ ಭಾಗದ ಅಭ್ಯರ್ಥಿಗಳಿಗೆ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2/8/2021 ಪರೀಕ್ಷೆಯಲ್ಲಿ ಅಂದಿನ ಪ್ರಶ್ನೆ ಪತ್ರಿಕೆಯ ಸಮಗ್ರ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ನೀಡಿದ್ದೀನಿ. ಪ್ರಶ್ನೆಗಳಿಗೆ ಉತ್ತರಗಳು, ಆ ಉತ್ತರಗಳಿಗೆ ಪೂರಕವಾದ ಮಾಹಿತಿ ಮತ್ತು ಆ ಮಾಹಿತಿ ಯಾವ ಪುಸ್ತಕದಲ್ಲಿ ಎಷ್ಟನೇ ಪುಟದಲ್ಲಿದೆ ಎಂಬುದನ್ನು ಸಹ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ. ನೋಡೋಣ ಬನ್ನಿ. ಎಂಟು 2/2/2026 ನಡೆದಂತಹ PC HK ರಿಸರ್ವೇಷನ್ನಲ್ಲಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಭಿನ್ನವಾಗಿ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಬರೀ ಉತ್ತರವನ್ನಷ್ಟೇ ಕೊಡದೆ ಅದಕ್ಕೆ ಪೂರಕ ಮಾಹಿತಿಯನ್ನು ಸಹ ಇಲ್ಲಿ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಆ ಮಾಹಿತಿ ಯಾವ ಪುಸ್ತಕದಲ್ಲಿ ಎಷ್ಟನೇ ಪುಟದಲ್ಲಿ ಇದೆ ಅಂತ ಅದನ್ನು ತಿಳ್ಕೊಂಡು ಹೇಳುವಂಥ ಒಂದು ಪ್ರಯತ್ನವನ್ನು ನಾನು ಇಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಆದರೆ ಅದಕ್ಕೂ ಮೀರಿ ಕೆಲವೊಂದು ಪ್ರಶ್ನೆಗಳು, ಅದಕ್ಕೆ ಪೂರಕವಾದ ಮಾಹಿತಿ ಅಲ್ಲಿದೆ, ಆದರೆ ನೇರವಾದ ಪ್ರಶ್ನೆ ಅಲ್ಲಿಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಂಡೇ ಉತ್ತರಿಸಬೇಕಾದಂಥ ಒಂದು ಅನಿವಾರ್ಯತೆಗಳು ಕೆಲವೊಂದು ಪ್ರಶ್ನೆಗಳಲ್ಲಿ ಬಂದಿದ್ದಾವೆ. ಹಾಗಾಗಿನೇ ಇಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪರಿಪೂರ್ಣವಾದ ಪರ್ಫೆಕ್ಟ್ ಆದಂತಹ ಉತ್ತರಗಳನ್ನು ನೀಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಇದು ತಮಗೆ ಒಂದಿಷ್ಟಾದರೂ ಉಪಯೋಗ ಆದರೆ ನನ್ನ ಒಂದು ಪ್ರಯತ್ನಕ್ಕೆ ಒಂದು ಸಾರ್ಥಕತೆ ಇರುತ್ತೆ ಅಂತ ಹೇಳ್ತಾ ಬನ್ನಿ ಹೋಗೋಣ. ಇನ್ನು ತಡ ಮಾಡೋದು ಬೇಡ. ಇಲ್ಲಿ ಒಂದನೇ ಪ್ರಶ್ನೆ, ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್ ಸಾಗರ ವಲಯಗಳ ಮೇಲೆ ನಡೆಯುತ್ತಿರುವ ಎಲ್ ನೀನೋದ ಸಂಭಾವ್ಯ ಪರಿಣಾಮಗಳನ್ನು ಎತ್ತಿ ತೋರಿಸಲು ವಿಶೇಷ ಎಲ್ ನೀನೋ ಬುಲೆಟಿನ್ಗಳನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಿತು. ಈ INCOIS ಕೇಂದ್ರ ಕಚೇರಿ ಎಲ್ಲಿದೆ ನೋಡೋಣ. ಚೆನ್ನೈ, ಡೆಹ್ರಾಡೂನ್, ಬೆಂಗಳೂರು, ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್. ಇದಕ್ಕೆ ಪೂರಕವಾದ ಒಂದಿಷ್ಟು ಮಾಹಿತಿಯನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ. ಅದನ್ನೆಲ್ಲ ಹೇಳ್ತಾ ಹೋದ್ರೆ ಮತ್ತೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಈಗ 100 ಪ್ರಶ್ನೆಗಳನ್ನ ಹೇಳ್ತಾ ಹೋದ್ರೇನೆ ಸುಮಾರು ದೊಡ್ಡದಾಗುತ್ತೆ ವಿಡಿಯೋ. ಮತ್ತೆ ಇದನ್ನು ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ದೊಡ್ಡದಾಗುತ್ತೆ. ಹಾಗಾಗಿ ಅದನ್ನ ತಮಗೆ ಅವಶ್ಯಕತೆ ಇದ್ದಾಗ ತಾವು ಓದ್ಕೊಳ್ಳಿ. ನಾನು ಕೇವಲ ಪ್ರಶ್ನೆ ಮತ್ತು ಉತ್ತರಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೆಳಗಡೆ ಉಲ್ಲೇಖದಲ್ಲಿ ನಾನು ಇದು ಯಾವ ಪುಸ್ತಕದಲ್ಲಿ, ಯಾವ ಪ್ರಕಾಶನದಲ್ಲಿ, ಎಷ್ಟನೇ ಪುಟದಲ್ಲಿ ಮಾಹಿತಿ ಇದೆ ಅನ್ನೋದನ್ನು ನಾನು ನನಗೆ ಸಿಕ್ಕಂತಹ ಪುಸ್ತಕಗಳ ಆಧಾರದ ಮೇಲೆ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದೀನಿ. ಅದನ್ನು ತಾವೇ ನೋಡ್ಕೊಳ್ಳಿ. ಎರಡನೇ ಪ್ರಶ್ನೆ, ದೀನ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ವೆಬ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಯಾವುದು? ಇದಕ್ಕೆ ಸರಿಯಾದ 4 ಆಪ್ಷನ್ಗಳು: DNOS, VAOS, JANOS, LOKOS. ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ LOKOS, ಲೋಕ್ OS ಅಂತಲೂ ಕರೀತಾರೆ. ಇದು ನೋಡ್ರಿ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಕೃತ ಪ್ರಕಟಣೆಯಲ್ಲೂ ಇದೆ, ಸ್ಪರ್ಧಾ ವಿಜೇತ ಪ್ರಕಾಶನದಲ್ಲೂ ಇದೆ. ಮತ್ತೆ ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಇವೆಂಟ್ಸ್ 2026 ಇದರಲ್ಲೂ ಇದೆ. ಪುಟದ ಸಂಖ್ಯೆ 82ರಲ್ಲಿ ಇದೆ. ಹೀಗೆ ಹೇಳ್ತಾ ಹೋಗಿದ್ದೀನಿ, ನೋಡ್ಕೊಳ್ಳಿ ನೀವು. ಪ್ರಶ್ನೆ 3, ಮೇ 30, 2026 ಪ್ರಾರಂಭಿಸಲಾದ AI ಬೆಂಬಲಿತ CPG RAMS ಧ್ವನಿ ಚಾಟ್ ಬಾಟ್ ಅನ್ನು ಹೆಸರಿಸಿ. ಇದು ನಾಗರಿಕರು ಸಂವಾದಾತ್ಮಕ ಇಂಟರ್ಫೇಸ್ ಮೂಲಕ ತಮ್ಮ ಕುಂದುಕೊರತೆಗಳನ್ನು ನೋಂದಾಯಿಸಲು ಅನುವು ಮಾಡಿಕೊಡುತ್ತದೆ. ಇದಕ್ಕೆ 4 ಆಯ್ಕೆಗಳನ್ನು ಕೊಡಲಾಗಿದೆ: ಆಸ್ಕ್ ದಿಶಾ 2.0, ಸಮಾಧಾನ್ DI, ಮೂರನೇದು PAI, ನಾಲ್ಕನೇದು SUSAHY. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಸಮಾಧಾನ್ DI ದೀದಿ ಅಂತ.
ಇದು ಕೇಂದ್ರ ಸರ್ಕಾರದ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯಾದ ಸಿಪಿ ಸಿಪಿಜಿ ರಾಮ್ಸ್ ಅಡಿಯಲ್ಲಿ ನಾಗರಿಕರಿಗೆ ಸುಲಭವಾಗಿ ಧ್ವನಿ ಆಧಾರಿತವಾಗಿ ದೂರು ದಾಖಲಿಸಲು ಸಮಾಧಾನ ದೀದಿ ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ಧ್ವನಿ ಚಾಟ್ ಬಾಟ್ ಅನ್ನು ಪ್ರಾರಂಭಿಸಲಾಗಿದೆ. 4ನೇ ಪ್ರಶ್ನೆ, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಎ ಆಪ್ಷನ್ ಅಲ್ಲದು ಹೇಳಿಕೆ, ಅವರು ಭಾರತೀಯ ನೌಕಾಪಡೆಯ ಪ್ರಸ್ತುತ ಮತ್ತು 25ನೇ ಮುಖ್ಯಸ್ಥರಾಗಿದ್ದರು. ಬಿ, ಅವರು ಬೆಂಗಳೂರಿನಲ್ಲಿ ಜನಿಸಿದರು ಮತ್ತು ಬಿಜಾಪುರದ ಸೈನಿಕ ಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಸಿ, ಅವರು ವಿಮಾನ ವಾಹಕ ನೌಕೆ INS ವಿಕ್ರಮಾದಿತ್ಯದ 2ನೇ ಕಮಾಂಡಿಂಗ್ ಆಫೀಸರ್ ಆಗಿದ್ದರು. 3 ಹೇಳಿಕೆಗಳಿದ್ದಾವೆ. ಆ 3 ಹೇಳಿಕೆಗಳಿಗೆ ಪೂರಕವಾದ 4 ಆಯ್ಕೆಗಳನ್ನು ಕೊಡಲಾಗಿದೆ. ಇಲ್ಲಿ ಯಾವುದು ಸರಿ ಅಂತ ಎ ಬಿ ಸಿ ಸರಿ ಅಂತ ಒಂದೇದು, 2ನೇದು ಎ ಮತ್ತು ಸಿ ಸರಿ, 3ನೇದು ಕೇವಲ ಎ ಮಾತ್ರ ಸರಿ, 4ನೇದು ಬಿ ಮತ್ತು ಸಿ ಸರಿ ಅಂತ ಹೇಳಿದ್ದಾರೆ. ಉತ್ತರ ನೋಡೋಣ. 1 ಆಯ್ಕೆ ಸರಿ, ಎ ಬಿ ಸಿ 3 ಸರಿಯಾದ ಹೇಳಿಕೆಗಳೇ ಆಗಿದ್ದಾವೆ. 5ನೇ ಪ್ರಶ್ನೆ ನೋಡೋಣ. ಉತ್ತರವನ್ನ ತೋರಿಸಿ ಹೇಳೋ ಪ್ರಯತ್ನ ಮಾಡ್ತೀನಿ. INS ಸುದರ್ಶಿನಿ ಬಗ್ಗೆ ತಪ್ಪಾದ ಹೇಳಿಕೆಗಳನ್ನ ಗುರುತಿಸಿ. INS ಸುದರ್ಶಿನಿ ಬಗ್ಗೆ ತಪ್ಪಾದ ಹೇಳಿಕೆ, ಸರಿಯಾದ್ದಲ್ಲ, ತಪ್ಪಾದ್ದು. ಎ ಹೇಳಿಕೆ, ಇದು ಭಾರತೀಯ ನೌಕಾಪಡೆಗಾಗಿ ದೇಶೀಯವಾಗಿ ನಿರ್ಮಿಸಲಾದ 3 ಮಾಸ್ಟರ್ಡ್ ನೌಕಾ ತರಬೇತಿ ಹಡಗು ಆಗಿದೆ. ಬಿ, ಇದನ್ನು ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ. ಸಿ ಹೇಳಿಕೆ, ಈ ಹಡಗು ಲೋಕಯಾನ 26 ಕೈಗೊಂಡಿದೆ. ಇದು 10 ತಿಂಗಳು 22,000 ನಾಟಿಕಲ್ ಮೈಲುಗಳಷ್ಟು ಸಾಗರೋತ್ತರ ಲ್ಯಾಂಡ್ ಮಾರ್ಕ್ ನಿಯೋಜನೆಯಾಗಿದೆ. ಇಲ್ಲಿ ಡಿ ಹೇಳಿಕೆ, ಜನವರಿ 20, 2026 INS ಸುದರ್ಶಿನಿ ಮುಂಬೈನಿಂದ ಲೋಕಯಾನ 26ಕ್ಕೆ ಪ್ರಯಾಣವನ್ನ ಬೆಳೆಸಿತು ಅಂತ ಇದೆ. ಈಗ 1ನೇ ಆಯ್ಕೆ ಬಿ ಮತ್ತು ಸಿ ತಪ್ಪು ಅಂತ ಹೇಳ್ತಿದ್ದಾರೆ. ಇಲ್ಲಿ ತಪ್ಪಾದ್ದನ್ನು ಹೇಳಬೇಕಾಗಿದೆ. ಬಿ ಮತ್ತು ಸಿ ತಪ್ಪು, 2ನೇದು ಎ ಮತ್ತು ಡಿ ತಪ್ಪು, 3 ಬಿ ಮತ್ತು ಡಿ ತಪ್ಪು, 4 ಎ ಮತ್ತು ಬಿ ತಪ್ಪಾದ ಹೇಳಿಕೆಗಳು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ನೋಡ್ಬಿಡೋಣ. 3ನೇದು ಬಿ ಮತ್ತು ಡಿ ತಪ್ಪಾದ ಹೇಳಿಕೆಗಳು ಆಗಿದ್ದಾವೆ. ಎ ಮತ್ತು ಸಿ ಸರಿಯಾದ ಹೇಳಿಕೆಗಳು. 6ನೇ ಪ್ರಶ್ನೆ, ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಹಿರಿಯ ನಾಗರಿಕರೊಬ್ಬರು ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾದರು. ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನೀವು ನಿಮ್ಮಿಂದ ನೇಮಕಗೊಂಡ ಚಾಲಕನೊಂದಿಗೆ ಆ ಸ್ಥಳದ ಮೂಲಕ ನಿಮ್ಮ ಕಾರಿನಲ್ಲಿ ತೆರಳುತ್ತಿದ್ದೀರಿ. ಆಗ ನೀವು ಏನು ಮಾಡುತ್ತೀರಿ? 1ನೇ ಆಯ್ಕೆ, ಅವರನ್ನು ತಮ್ಮ ವಾಹನದಲ್ಲಿ ಅಥವಾ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಿರಿ. 2ನೇದು ಆ ಘಟನೆಯನ್ನು ನೋಡದಂತೆ ನೀವು ತೆರಳುವಿರಿ. 3 ಪೊಲೀಸರಿಗೆ ತಿಳಿಸಿ ಮುಂದುವರಿಯುವಿರಿ. 4ನೇದು ಆ ನಂತರ ಪೊಲೀಸರು ಕಿರುಕುಳ ಕೊಡಬಹುದೆಂಬ ಭಯದಿಂದ ತಕ್ಷಣವೇ ಆ ಸ್ಥಳದಿಂದ ಮಾಯವಾಗುವಿರಿ. ಇದಕ್ಕೆ ಸರಿಯಾದ ಉತ್ತರ ಅವರನ್ನು ತಮ್ಮ ವಾಹನದಲ್ಲಿ ಅಥವಾ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಿರಿ. 1ನೇ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. 7ನೇ ಪ್ರಶ್ನೆ 7, ಆಡಳಿತದಲ್ಲಿ ನೀತಿಶಾಸ್ತ್ರ ಎಂಬ ಶೀರ್ಷಿಕೆಯಡಿಯಲ್ಲಿ ತಮ್ಮ 4ನೇ ವರದಿಯನ್ನು ಹೊರತಂದ 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು? ಇದಕ್ಕೆ 4 ಆಯ್ಕೆಗಳು. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್, ಶ್ರೀ ಶಿವರಾಜ್ ಪಾಟೀಲ್, ಶ್ರೀ ಪ್ರಣಬ್ ಮುಖರ್ಜಿ, ಶ್ರೀ ಎಂ ವೀರಪ್ಪ ಮೊಯ್ಲಿ. ಇದಕ್ಕೆ ಸರಿಯಾದ ಉತ್ತರ ಶ್ರೀ ಎಂ ವೀರಪ್ಪ ಮೊಯ್ಲಿ. 4ನೇ ಆಯ್ಕೆ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಗೃಹ ಸಚಿವಾಲಯವು ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಪೊಲೀಸರು ಪ್ರಖರ ನಿಷ್ಠೆಯನ್ನು ಹೊಂದಿರಬೇಕು. ಇದಕ್ಕೆ 4 ಆಯ್ಕೆಗಳು. ಸ್ಥಳೀಯ ರಾಜಕಾರಣಿಗಳಿಗೆ, ವೈಯಕ್ತಿಕ ಆಸಕ್ತಿಗೆ, ಭಾರತದ ಸಂವಿಧಾನಕ್ಕೆ, ಮೇಲಾಧಿಕಾರಿಗಳಿಗೆ. ಯಾರಿಗೆ ನಿಷ್ಠೆಯನ್ನ ಹೊಂದಿರಬೇಕು ಅಂತ. ಸರಿಯಾದ ಉತ್ತರ 3ನೇದು, ಭಾರತದ ಸಂವಿಧಾನಕ್ಕೆ ನಾವು ಪ್ರಖರ ನಿಷ್ಠೆಯನ್ನ ಹೊಂದಿರಬೇಕು. 9ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ನಿಗದಿತ ನಡವಳಿಕೆಯ ನಿಯಮಾವಳಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. 1ನೇ ಆಯ್ಕೆ, ಜನರು ಮತ್ತು ವಾಹನಗಳ ಕ್ರಮಬದ್ಧ ಚಲನೆಯನ್ನ ಸುಗಮಗೊಳಿಸುವುದು. 2ನೇದು, ಸಲಹೆ ನೀಡುವುದು ಮತ್ತು ಸಂಘರ್ಷಗಳನ್ನು ಪರಿಹರಿಸುವುದು ಹಾಗೂ ಸೌಹಾರ್ದತೆಯನ್ನು ಉತ್ತೇಜಿಸುವುದು. 3ನೇದು, ದೈಹಿಕ ಹಾನಿಯ ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ನೆರವು ನೀಡುವುದು. 4ನೇದು, ಖಾಸಗಿ ಉಪಕ್ರಮವನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು. ಇದಕ್ಕೆ
ಸರಿಯಾದ ಉತ್ತರ ಯಾವ್ದು ನೋಡೋಣ. 4ನೇ ಆಯ್ಕೆ ಖಾಸಗಿ ಉಪಕ್ರಮವನ್ನು ಉತ್ತೇಜಿಸುವುದು ಮತ್ತು ಸಂರಕ್ಷಿಸುವುದು. 10ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸನ್ನಿವೇಶಗಳಲ್ಲಿ ಹಿತಾಸಕ್ತಿಗಳ ಸಂಘರ್ಷ ಉಂಟಾಗುತ್ತದೆ ಎಂಬುದನ್ನು ಗುರುತಿಸಿ. ಹಿತಾಸಕ್ತಿಗಳ ಸಂಘರ್ಷ ಉಂಟಾಗುತ್ತೆ ಎಂಬುದನ್ನು ಗುರುತಿಸಬೇಕು. ಇಲ್ಲಿ ಹೇಳಿಕೆಗಳಿದ್ದಾವೆ. ಮೊದಲು ಎ ಹೇಳಿಕೆ, ಕಂಪನಿಗಳ ನಡುವೆ ಪೈಪೋಟಿ ಇದ್ದಾಗ. ಬಿ ಹೇಳಿಕೆ, ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಒಂದು ಸಭೆಯಲ್ಲಿ ಒಂದು ನಿರ್ದಿಷ್ಟ ವಿಷಯದ ಕುರಿತು ವಾದಿಸಿದಾಗ. ಸಿ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯು ಅಧಿಕೃತ ಕರ್ತವ್ಯಕ್ಕೆ ಎದುರಾದಾಗ. ಒಂದನೇದು ಎ ಬಿ ಸಿ ಸರಿ ಅಂತ ಹೇಳುತ್ತೆ. ಎರಡನೇದು ಕೇವಲ ಸಿ ಮಾತ್ರ ಸರಿ. ಮೂರನೇದು ಕೇವಲ ಬಿ ಮಾತ್ರ. 4ನೇದು ಎ ಮತ್ತು ಬಿ ಎರಡೂ ಸರಿ ಅಂತ ಹೇಳ್ತಾ ಇದೆ. ಸರಿಯಾದ ಉತ್ತರ ನೋಡೋಣ. ಕೇವಲ ಸಿ ಮಾತ್ರ ಸರಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡೋಣ. ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರೊಬ್ಬರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿ ನೇಮಕವಾದರೆ ಅವರು ಯಾವ ಸದನಗಳಲ್ಲಿ ಮಾತ್ರ ಮತದಾನ ಮಾಡಬಹುದು. 1ನೇ ಆಯ್ಕೆ ಎರಡೂ ಸದನಗಳಲ್ಲಿ, 2ನೇದು ವಿಧಾನ ಪರಿಷತ್ತಿನಲ್ಲಿ, 3 ವಿಧಾನಸಭೆಯಲ್ಲಿ, 4 ಮತದಾನದ ಹಕ್ಕು ಇರುವುದಿಲ್ಲ. ಸರಿಯಾದ ಉತ್ತರ 4ನೇದು ಮತದಾನದ ಹಕ್ಕು ಇರುವುದಿಲ್ಲ ಎಂಬುದು. ನೆಕ್ಸ್ಟು 12ನೇ ಪ್ರಶ್ನೆ, ಹೈಕೋರ್ಟಿನ ನಿವೃತ್ತ ಕಾಯಂ ನ್ಯಾಯಾಧೀಶರಿಗೆ ನಿವೃತ್ತಿಯ ನಂತರ ಇಲ್ಲಿ ವಕೀಲಿ ವೃತ್ತಿ ಮಾಡಲು ಅನುಮತಿ ಇಲ್ಲ. ಎಲ್ಲಿ ಅನುಮತಿ ಇಲ್ಲ? 1ನೇದು ಭಾರತದ ಯಾವುದೇ ಕೋರ್ಟ್ನಲ್ಲಿ, 2ನೇದು ಎಲ್ಲ ಹೈಕೋರ್ಟ್ಗಳಲ್ಲಿ, 3 ಅವರು ನಿವೃತ್ತಿ ಹೊಂದಿದ ಹೈಕೋರ್ಟ್ನಲ್ಲಿ, 4 ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಸರಿಯಾದ ಉತ್ತರ 3ನೇದು ಅವರು ನಿವೃತ್ತಿ ಹೊಂದಿದ ಹೈಕೋರ್ಟಿನಲ್ಲಿ. 13ನೇ ಪ್ರಶ್ನೆ, ಭಾರತದ ಸಂಯುಕ್ತ ವ್ಯವಸ್ಥೆ ಈ ದೇಶದ ಮಾದರಿಯನ್ನು ಪ್ರತಿಬಿಂಬಿಸುತ್ತದೆ. ಈ ದೇಶದ ಮಾದರಿಯನ್ನು ಪ್ರತಿಬಿಂಬಿಸುತ್ತೆ ಯಾವುದು? ಆಸ್ಟ್ರೇಲಿಯಾ, ರಷ್ಯಾ, ಅಮೆರಿಕ, ಕೆನಡಾ. ಇದಕ್ಕೆ ಸರಿಯಾದ ಉತ್ತರ 4ನೇದು ಕೆನಡಾ ಮಾದರಿಯನ್ನು ಪ್ರತಿಬಿಂಬಿಸುತ್ತೆ. ಉತ್ತರವನ್ನು ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈಗ ನಾನು ಇಲ್ಲಿವರೆಗೂ ನಾನು ತಡೆದಿರ್ತೀನಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬೇಕು ಅಂತ ಹೇಳಿ ಮತ್ತೆ ಈ ಕೆಳಗಡೆ ಇರೋ ವಿವರಣೆಯನ್ನ ನೋಡದೆ ನಿಮಗೆ ತೋರಿಸ್ದೆ ಹೋಗ್ತಾ ಇದ್ದೀನಿ. ಅದು ನಿಮಗೆ ಮುಂದೆ ಬೇಕು ಅಂದಾಗ ಅಲ್ಲಿ ಪಾಸ್ ಮಾಡ್ಕೊಂಡು ಅಥವಾ ನಿಲ್ಲಿಸ್ಕೊಂಡು ನೀವು ಅದನ್ನು ಓದ್ಕೋಬಹುದು. ಹಾಗಾಗಿನೇ ಇದು ಕಾಣಲಿ ಅನ್ನೋ ಕಾರಣಕ್ಕಾಗಿನೇ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. 14ನೇ ಪ್ರಶ್ನೆ, ಈ ಕಾಯ್ದೆಯ ಅಡಿಯಲ್ಲಿ ಭಾರತದಲ್ಲಿ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಹುದ್ದೆಗಳನ್ನು ಸೃಜಿಸಲಾಯಿತು. 1935ರ ಕಾಯ್ದೆ, 1947ರ ಕಾಯ್ದೆ, 1909ರ ಕಾಯ್ದೆ, 1919ರ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ 4ನೇದು 1919ರ ಕಾಯ್ದೆ ಆಗಿದೆ. 15ನೇ ಪ್ರಶ್ನೆ, ರಾಜ್ಯಸಭೆ ಹಾಗೂ ಲೋಕಸಭೆಗಳು ಸಮಾನ ಸ್ಥಾನಮಾನ ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಯಾವ ಹೇಳಿಕೆ ಸರಿಯಾಗಿದೆ? 1ನೇ ಹೇಳಿಕೆ ಸಾಮಾನ್ಯ ಮಸೂದೆಗಳ ಮಂಡನೆ ಹಾಗೂ ಅಂಗೀಕಾರ. 2ನೇ ಹೇಳಿಕೆ ರಾಷ್ಟ್ರಪತಿಯವರ ಚುನಾವಣೆ ಹಾಗೂ ಮಹಾಭಿಯೋಗ ಪ್ರಕ್ರಿಯೆ. 3 ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಹಾಗೂ ಲೋಕಸಭೆಗಳೆರಡರಲ್ಲೂ ಮಂಡಿಸಬಹುದು. 4 ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಉಪರಾಷ್ಟ್ರಪತಿಯವರು ವಹಿಸುತ್ತಾರೆ. ಇದಕ್ಕೆ ಸರಿಯಾದ ಉತ್ತರಗಳು 4 ಆಯ್ಕೆಗಳಿದ್ದಾವೆ. 1 ಮತ್ತು 2 ಸರಿಯಾಗಿವೆ. 2ನೇದು 3 ಮತ್ತು 4 ಸರಿಯಾಗಿವೆ. 3ನೇದು 1 ಮತ್ತು 3 ಸರಿಯಾಗಿವೆ. 4 2 ಮತ್ತು 4 ಸರಿಯಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡೋಣ. 1ನೇ ಆಯ್ಕೆ 1 ಮತ್ತು 2 ಸರಿಯಾಗಿದ್ದಾವೆ. 16ನೇ ಪ್ರಶ್ನೆ, ಯಾವ ಸಮಿತಿಯು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲು ಶಿಫಾರಸನ್ನ ಮಾಡಿತು? ಯಾವ ಸಮಿತಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲು ಶಿಫಾರಸನ್ನ ಮಾಡಿತು? 1ನೇದು ಸ್ವರಣ್ ಸಿಂಗ್ ಸಮಿತಿ, ಬಲವಂತ ರಾಯ್ ಮೆಹ್ತಾ ಸಮಿತಿ, JVP ಸಮಿತಿ, ಅಶೋಕ್ ಮೆಹ್ರಾ ಸಮಿತಿ. ಸರಿಯಾದ ಉತ್ತರ 1ನೇದು ಸ್ವರಣ್ ಸಿಂಗ್ ಸಮಿತಿ. 17ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಗಾಂಧಿ ತತ್ವಗಳ ಮೇಲೆ ಆಧಾರಿತವಾಗಿವೆ? 1ನೇದು ಗ್ರಾಮ ಪಂಚಾಯತ್ಗಳನ್ನು ಸಂಘಟಿಸುವುದು. 2 ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಲ್ಪಿಸುವುದು. 3 ಪ್ರತಿಯೊಬ್ಬರಿಗೂ ಜೀವನಾವಶ್ಯಕ ವಸ್ತುಗಳು ದೊರೆಯುವಂತೆ ಮಾಡುವುದು. 4 ಅಂತಾರಾಷ್ಟ್ರೀಯ ಶಾಂತಿಯನ್ನ ಉತ್ತೇಜಿಸುವುದು. ಇದಕ್ಕೆ ಸರಿಯಾದ ಉತ್ತರ 1ನೇ ಆಯ್ಕೆ ಗ್ರಾಮ ಪಂಚಾಯತಿಗಳನ್ನು ಸಂಘಟಿಸುವುದಾಗಿದೆ.
18ನೇ ಪ್ರಶ್ನೆ, ಭಾರತದಲ್ಲಿ ರೂರಲ್ ಆಫ್ ಲಾ ಸಿದ್ಧಾಂತವು ಯಾವುದಕ್ಕೆ ಅನ್ವಯಿಸುತ್ತದೆ? ಒಂದನೇದು ಸಂಸತ್ತಿನ ಪಾರಮ್ಯತೆ, ಎರಡನೇದು ಸಂವಿಧಾನದ ಮೇಲಿನ ನ್ಯಾಯಾಂಗ ಪಾರಮ್ಯತೆ, ಮೂರನೇದು ಕಾನೂನಿನ ಮುಂದೆ ಸಮಾನತೆ, ನಾಲ್ಕು ಕಾರ್ಯಾಂಗದ ಅನಿಯಂತ್ರಿತ ಅಧಿಕಾರ ಬಳಕೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಕಾನೂನಿನ ಮುಂದೆ ಸಮಾನತೆ ಅನ್ನೋದು. 19ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಸೂಚಿಯು ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತು ವಿವರಿಸುತ್ತದೆ? ಒಂದನೇದು 7ನೇ ಅನುಸೂಚಿ, 2 1ನೇ ಅನುಸೂಚಿ, 3 5ನೇ ಅನುಸೂಚಿ, 4ನೇ ಆಯ್ಕೆ 8ನೇ ಅನುಸೂಚಿ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಯ್ಕೆ 7ನೇ ಅನುಸೂಚಿ ಆಗಿದೆ. 20ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಇದಕ್ಕೆ ಆಯ್ಕೆಗಳು 1998, 1999, 1992, 1993. ಇದರಲ್ಲಿ ಸರಿಯಾದ ಉತ್ತರ 4ನೇ ಆಯ್ಕೆ 1993ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆ ಜಾರಿಗೆ ಬಂತು. ಪ್ರಶ್ನೆ 21, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಒಂದನೇದು, ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿರುತ್ತಾರೆ. 2, ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. 3, ರಾಜ್ಯಪಾಲರು ಆ ರಾಜ್ಯದ ಜನರಿಂದ ಚುನಾಯಿತರಾಗುತ್ತಾರೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಮಾತ್ರ ಸರಿ. ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿರ್ತಾರೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ರಾಜ್ಯಪಾಲರು ಆ ರಾಜ್ಯದ ಜನರಿಂದ ಇದು ತಪ್ಪು. 3ನೇದು ಮಾತ್ರ ತಪ್ಪು. ಇವೆರಡು ಸರಿ ಇದಾವೆ. ಇದಕ್ಕೆ 1 ಮತ್ತು 2 ಸರಿ. 3ನೇ ಆಯ್ಕೆ 1 ಮತ್ತು 2 ಸರಿಯಾಗಿದ್ದಾವೆ. 22ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಗ್ರಾಮೀಣ ಸ್ಥಳೀಯ ಸರ್ಕಾರದ ಸಂಸ್ಥೆಗಳ ಸರಿಯಾದ ಕ್ರಮದ ಜೋಡಣೆಯಾಗಿದೆ? ಕೆಳ ಹಂತದಿಂದ ಮೇಲಿನ ಹಂತದವರೆಗೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಯ್ಕೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸರಿಯಾದ ಉತ್ತರ ಆಗಿದೆ. 23ನೇ ಪ್ರಶ್ನೆ, ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯು ನಿರ್ವಹಿಸುವ ಕಾರ್ಯಗಳು ಯಾವುವು? ಎ, ಬೋಧನೆ, ಬಿ, ತರಬೇತಿ, ಸಿ, ಸಂಶೋಧನೆ, ಡಿ, ಮುದ್ರಣ. ಇದರಲ್ಲಿ ಯಾವುದು ಅಂತ? ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಸಿ, ಡಿ 4 ಸರಿಯಾಗಿದ್ದಾವೆ. ಹಾಗಾಗಿನೇ 2ನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ. ಇಲ್ಲಿ ವಿವರಣೆ ಈ ರೀತಿ ಇದೆ, ನೋಡ್ಕೊಳ್ಳಿ. 24ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1 ರಿಟ್ಗಳು. ಎ, ಹೆಬಿಯಸ್ ಕಾರ್ಪಸ್, ಬಿ, ಮ್ಯಾಂಡಮಸ್, ಸಿ, ಸರ್ಶಿಯಾರರಿ, ಡಿ, ಪ್ರಾಹಿಬಿಷನ್. 2ನೇ ಪಟ್ಟಿಯಲ್ಲಿ ಅಧಿಕಾರದ ವ್ಯಾಪ್ತಿ. ಕೆಳ ನ್ಯಾಯಾಲಯವು ಈಗಾಗಲೇ ಹೊರಡಿಸಿದ್ದ ಆದೇಶವನ್ನು ರದ್ದುಗೊಳಿಸಲು ಹೊರಡಿಸಿದ ತಿದ್ದುಪಡಿ ರಿಟ್ ಆಗಿದೆ. ಬಿ, 2ನೇದು, ಸಾರ್ವಜನಿಕ ಅಧಿಕಾರಿಯೊಬ್ಬರು ತಮ್ಮ ಕಡ್ಡಾಯ ಕರ್ತವ್ಯವನ್ನು ನಿರ್ವಹಿಸುವಂತೆ ಒತ್ತಾಯಿಸಲು ನ್ಯಾಯಾಲಯ ಹೊರಡಿಸಿದ ಆದೇಶವಾಗಿದೆ. 3ನೇದು, ಅಕ್ರಮ ಬಂಧನದಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡುತ್ತದೆ. 4, ಕೆಳ ನ್ಯಾಯಾಲಯಕ್ಕೆ ಉನ್ನತ ನ್ಯಾಯಾಲಯವು ಹೊರಡಿಸಿದ ತಡೆ ಆದೇಶವಾಗಿದೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ ಆಗಿದೆ. ಅಂದರೆ ಎಗೆ 3 ಹೆಬಿಯಸ್ ಕಾರ್ಪಸ್ ಅನ್ನೋದಕ್ಕೆ ಅಕ್ರಮ ಬಂಧನದಿಂದ ವ್ಯಕ್ತಿಯನ್ನು ರಕ್ಷಣೆ ಮಾಡುವುದಾಗಿದೆ. ಮ್ಯಾಂಡಮಸ್ ಅನ್ನೋದಕ್ಕೆ 2ನೇದು, ಸಾರ್ವಜನಿಕ ಅಧಿಕಾರಿಯೊಬ್ಬರು ತಮ್ಮ ಕಡ್ಡಾಯ ಕರ್ತವ್ಯವನ್ನು ನಿರ್ವಹಿಸುವಂತೆ ಒತ್ತಾಯಿಸಲು ನ್ಯಾಯಾಲಯ ಹೊರಡಿಸಿದ ಆದೇಶವಾಗಿದೆ. ಸರ್ಶಿಯೋರರಿ ಸಿ, ಇದಕ್ಕೆ ಸರಿಯಾದ ಉತ್ತರ 1ನೇದು, ಕೆಳ ನ್ಯಾಯಾಲಯವು ಈಗಾಗಲೇ ಹೊರಡಿಸಿದ್ದ ಆದೇಶವನ್ನು ರದ್ದುಗೊಳಿಸಲು ಹೊರಡಿಸಿದ ತಿದ್ದುಪಡಿ ರಿಟ್ ಆಗಿದೆ. ಡಿ, 4ನೇದು, ಪ್ರಾಹಿಬಿಷನ್. ಇದಕ್ಕೂ ಉತ್ತರ 4ನೇದೇ ಆಗಿದೆ. ಕೆಳ ನ್ಯಾಯಾಲಯಕ್ಕೆ ಉನ್ನತ ನ್ಯಾಯಾಲಯವು ಹೊರಡಿಸಿದ ತಡೆ ಆದೇಶ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಈ ರೀತಿ ಇದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಸ್ಲಾಮ್ ಡಂಕ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸ್ಲಾಮ್ ಡಂಕ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿತು? ಕ್ರಿಕೆಟ್, ಹಾಕಿ, ಬಾಸ್ಕೆಟ್ಬಾಲ್, ಬೇಸ್ಬಾಲ್. ಇದಕ್ಕೆ ಸರಿಯಾದ ಉತ್ತರ 3 ಬಾಸ್ಕೆಟ್ ಬಾಲ್ ಸರಿಯಾದ ಉತ್ತರ ಆಗಿದೆ. 26ನೇ ಪ್ರಶ್ನೆ, ಖೈತಾನ್ ಟ್ರೋಫಿಯು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಖೈತಾನ್ ಟ್ರೋಫಿ ಚೆಸ್,
ಫುಟ್ಬಾಲ್, ಕ್ರಿಕೆಟ್, ಶಟಲ್, ಬ್ಯಾಡ್ಮಿಂಟನ್. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಶಟಲ್ ಬ್ಯಾಡ್ಮಿಂಟನ್ ಅನ್ನೋದಾಗಿದೆ. 27ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ. ಎ ಕಬಡ್ಡಿ, ಶಕ್ತಿ ಮತ್ತು ಸ್ಥಿರ ಯೋಜನೆ. ಬಿ ಮಲ್ಲಕಂಬ, ಏರೋಬಿಕ್ಸ್ ಮತ್ತು ಕುಸ್ತಿ. ಘಟ್ಕ, ಗೂಳಿ ಕಾಳಗ. ಆಟ್ಯ ಪಠ್ಯ, ಬೌದ್ಧಿಕ ಸಾಮರ್ಥ್ಯ ಪ್ರದರ್ಶನ. ಇದರಲ್ಲಿ ಸರಿಯಾದ ಜೋಡಣೆ ಇರೋದು ಯಾವುದು ಅಂದ್ರೆ ಎ ಬಿ ಸಿ ಡಿ 4 ಸರಿಯಾಗಿವೆ, ಎ ಮತ್ತು ಬಿ ಸರಿಯಾಗಿವೆ, ಎ ಬಿ ಡಿ ಸರಿಯಾಗಿವೆ, ಎ ಬಿ ಸಿ ಸರಿಯಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸರಿಯಾದ್ದು ಅಂದ್ರೆ ಎರಡನೇ ಆಯ್ಕೆ, ಎ ಮತ್ತು ಬಿ ಎರಡು ಮಾತ್ರ ಸರಿ ಇದಾವೆ. ಅಂದ್ರೆ ಕಬಡ್ಡಿ, ಶಕ್ತಿ ಮತ್ತು ಸ್ಥಿರ ಯೋಜನೆ ಸರಿ ಇದೆ. ಮಲ್ಲಕಂಬ, ಏರೋಬಿಕ್ಸ್ ಮತ್ತು ಕುಸ್ತಿ ಇದು ಎರಡು ಸರಿ ಇದಾವೆ. ಘಟ್ಕ, ಗೋಳಿ ಕಾಳಗ ಅನ್ನೋದು ತಪ್ಪಾಗಿದೆ. ಆಟ್ಯ ಪಾಠ್ಯ, ಬೌದ್ಧಿಕ ಸಾಮರ್ಥ್ಯ ಪ್ರದರ್ಶನ ಇದನ್ನು ತಪ್ಪಾಗಿದೆ. 27ನೇ ಪ್ರಶ್ನೆ, ಇದು ವಿವರಣೆ ಈ ರೀತಿ ಇದೆ. 28ನೇ ಪ್ರಶ್ನೆ, ಈಗ ISSF ನ ಸರಿಯಾದ ವಿಸ್ತೃತ ರೂಪವನ್ನ ಆರಿಸಿ. ISSF ಇಂಡಿಯನ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್, ಇಂಡಿಯನ್ ಸ್ಕೂಲ್ ಸ್ಪೋರ್ಟ್ಸ್ ಫೆಡರೇಷನ್, ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್, ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಪೋರ್ಟ್ಸ್ ಫೆಡರೇಷನ್. ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಆಗಿದೆ, ISSF. 29ನೇ ಪ್ರಶ್ನೆ, ಹೊಂದಿಸಿ ಬರೆದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಪಟ್ಟಿ 1ರಲ್ಲಿ ಎ SDG 1, ಬಿ SDG 2, ಸಿ SDG 5, ಡಿ SDG 7. ಪಟ್ಟಿ 1 ಶೂನ್ಯ ಹಸಿವು, 2 ಲಿಂಗ ಸಮಾನತೆ, 3 ಪರಿಶುದ್ಧ ಇಂಧನ, 4 ಬಡತನ ಇಲ್ಲದಿರುವಿಕೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಎ ಅಂದ್ರೆ SDG 1 ಅನ್ನೋದಕ್ಕೆ ನಾಲ್ಕನೇದು ಬಡತನ ಇಲ್ಲದಿರುವಿಕೆ ಮೊದಲು SDG 1, ನಂತರ SDG 2 ಅನ್ನೋದಕ್ಕೆ ಶೂನ್ಯ ಹಸಿವು, ಬಡತನ ಆದ್ಮೇಲೆ ಶೂನ್ಯ ಹಸಿವು. ಮೂರನೇದು SDG 5 ಅನ್ನೋದಕ್ಕೆ ಲಿಂಗ ಸಮಾನತೆ. SDG 7 ಅನ್ನೋದಕ್ಕೆ ಮೂರನೇದು ಪರಿಶುದ್ಧ ಇಂಧನ ಆಗಿದೆ. ಇದಕ್ಕೆ ವಿವರಣೆ ಈ ರೀತಿ ಇದೆ. 30ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಬಡತನವನ್ನು ಅಂದಾಜಿಸುವುದಕ್ಕೆ ಸಂಬಂಧಿಸಿಲ್ಲ? ಬಡತನವನ್ನು ಅಂದಾಜಿಸುವುದಕ್ಕೆ ಸಂಬಂಧ ಇಲ್ಲದಿರೋದು ಕೇಳಿದರೆ ಒಂದನೇದು ಎಂ ನರಸಿಂಹ ಸಮಿತಿ, 2 ಲಕಡವಾಲ ಸಮಿತಿ, 3 ಸುರೇಶ್ ತೆಂಡೂಲ್ಕರ್ ಸಮಿತಿ, 4ನೇದು ಸಿ ರಂಗರಾಜನ್ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಒಂದನೇದು ಸಿ ಎಂ ನರಸಿಂಹ ಸಮಿತಿ, ಒಂದನೇದು ಉತ್ತರ. ಇದು ಒಂದು ಮಾತ್ರ ಸಂಬಂಧಿಸಿಲ್ಲ, ಇನ್ನು ಉಳಿದಿದ್ವೆಲ್ಲ ಸಂಬಂಧಿಸಿದವೆ. ಲಕಡವಾಲ, ಸುರೇಶ್ ತೆಂಡೂಲ್ಕರ್, ಸಿ ರಂಗರಾಜನ್ 3 ಬಡತನಕ್ಕೆ ಸಂಬಂಧಪಟ್ಟಂತ ಸಮಿತಿಗಳಾಗಿದ್ದಾವೆ. 31ನೇ ಪ್ರಶ್ನೆ, 2026ರ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಏನಾಗಿತ್ತು ಅಂತ. ಒಂದನೇದು ಮಾಲಿನ್ಯವನ್ನು ನಿಲ್ಲಿಸಿ ಜೀವನವನ್ನು ಪ್ರಾರಂಭಿಸಿ. 2ನೇದು ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ. 3ನೇದು ಪರಿಹಾರದ ಭಾಗವಾಗಿರಬೇಕೇ ಹೊರತು ಮಾಲಿನ್ಯದ ಭಾಗವಾಗಿರಬೇಡಿ. 4ನೇದು ಒಂದೇ ಭೂಮಿ ಬೇರೆ ಪರ್ಯಾಯ ಯೋಜನೆ ಇಲ್ಲ. ಸರಿಯಾದ ಉತ್ತರ 3 ಪರಿಹಾರದ ಭಾಗವಾಗಿರಬೇಕೇ ಹೊರತು ಮಾಲಿನ್ಯದ ಭಾಗವಾಗಿರಬೇಡಿ. 31ನೇ ಪ್ರಶ್ನೆಗೆ ಉತ್ತರ ಇದು. 32ನೇದು ಪರಿಸರದ ಸಮಸ್ಯೆಗಳಿಗೆ ಅನ್ವಯಿಸಿ CPCB ಯ ವಿಸ್ತೃತ ರೂಪವನ್ನು ತಿಳಿಸಿ. ಪರಿಸರದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ CPCB ಸೆಂಟ್ರಲ್ ಪೊಲ್ಯೂಷನ್ ಸರ್ಟಿಫೈಯಿಂಗ್ ಬಾಡಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲಿಂಗ್ ಬಾಡಿ, ಕಾರ್ಪೊರೇಟ್ ಪ್ರಿವೆನ್ಷನ್ ಅಂಡ್ ಸರ್ಟಿಫೈಯಿಂಗ್ ಬೋರ್ಡ್. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರಿಯಾದ ಉತ್ತರ ಆಗಿದೆ. 33ನೇ ಪ್ರಶ್ನೆ, ಆನೆಕಾಲು ರೋಗವು ಕೆಳ ಅಂಗಗಳಲ್ಲಿನ ಲೋವರ್ ಲಿಂಬ್ ದುಗ್ಧ ರಸನಾಳಗಳು ಊದಿಕೊಂಡು ಬರುವಂತಹ ಕಾಯಿಲೆಯಾಗಿದೆ. ಈ ಕಾಯಿಲೆ ತರುವ ರೋಗಜನಕ ಜೀವಿಯ ಹೆಸರೇನು? ಒಂದನೇ ಆಪ್ಷನ್ ಸೈಲೋಸ್ಟೋಮಾ, 2ನೇದು ಟೀನಿಯಾ, 3 ಉಚೇರೇರಿಯಾ,
4 ಅಸ್ಕಾರಿಸ್ ಅಸ್ಕಾರಿಸ್ ಸರಿಯಾದ ಉತ್ತರ. ಮೂರನೇದು ಉಚೆ ಉಚೇರೇರಿಯಾ ಅನ್ನೋದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 34 ಮೂತ್ರಕೋಶದಲ್ಲಿ ರಕ್ತ ಶೋಧನೆ ಇಲ್ಲಿ ನಡೆಯುತ್ತದೆ. ಒಂದನೇದು ರಕ್ತ ಸಂಗ್ರಹಣಾ ನಳಿಕೆ, ಎರಡನೇದು ಗ್ಲೋಮೆರುಲಸ್, ಮೂರನೇದು ಹೆನ್ಲೆ ಕುಣಿಕೆ, ನಾಲ್ಕನೇದು ಮೂತ್ರನಾಳ. ಇವುಗಳಲ್ಲಿ ರಕ್ತ ಶೋಧನೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಎರಡನೇದು ಗ್ಲೋಮೆರುಲಸ್ ಎಂಬಲ್ಲಿ. 35ನೇ ಪ್ರಶ್ನೆ, ಕಿಣ್ವದ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ. ಒಂದನೇದು ಉಷ್ಣತೆ, ಎರಡು ಆಮ್ಲೀಯತೆ, ಸಿ ಬೆಳಕು, ಡಿ ATP. ಇದರಲ್ಲಿ AB ಸರಿ, AD ಮಾತ್ರ, AC ಮಾತ್ರ, BD ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಒಂದನೇದು AB ಮಾತ್ರ ಸರಿಯಾಗಿದ್ದಾವೆ. ಅಂದ್ರೆ ಉಷ್ಣತೆ ಮತ್ತು ಆಮ್ಲೀಯತೆ ಸರಿಯಾಗಿದ್ದಾವೆ. ನೆಕ್ಸ್ಟ್ ವಿವರಣೆ ಈ ರೀತಿ ಇದೆ. 36ನೇ ಪ್ರಶ್ನೆ, ಕಾಂಡದ ವಾರ್ಷಿಕ ಉಂಗುರಗಳನ್ನು ಎಣಿಸುವುದರಿಂದ ಒಂದು ಮರದ ವಯಸ್ಸನ್ನು ಅಂದಾಜಿಸಬಹುದು. ಈ ಅಧ್ಯಯನಕ್ಕೆ ಏನೆನ್ನುತ್ತಾರೆ? ಡೆಂಡೋಕ್ರೊನಾಲಜಿ, ಆಂಥೋಲಜಿ, ಡೆಂಡ್ರಾಲಜಿ, ಹೋಮಾಲಜಿ. ಇದಕ್ಕೆ ಸರಿಯಾದ ಉತ್ತರ ಒಂದನೇದು ಡೆಂಡೋಕ್ರೊನಾಲಜಿ ಅಂತ ಕರೀತಾ ಇದೀನ. 37ನೇ ಪ್ರಶ್ನೆ, ತಪ್ಪಾದ ಹೇಳಿಕೆಯನ್ನ ಗುರುತಿಸಿ. ಜಯ ಮತ್ತು ರತ್ನ ಅರೆ ಕುಬ್ಬಿ ಗೋಧಿ ತಳಿ ವಿಧಗಳು. ಎರಡನೇದು ನಾರ್ಮನ್ ಇ ಬೋರ್ಲಾಗ್ ಅರೆ ಕುಬ್ಬ ಗೋಧಿ ತಳಿ ವಿಧಗಳನ್ನು ಅಭಿವೃದ್ಧಿಪಡಿಸಿದರು. ಮೂರನೇದು ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಫಿಲಿಪೈನ್ಸ್ನಲ್ಲಿದೆ. ನಾಲ್ಕನೇದು ಸೊನಾಲಿಕಾ ಮತ್ತು ಕಲ್ಯಾಣ್ ಸೋನಾ ಉತ್ತಮ ಇಳುವರಿ ನೀಡಬಲ್ಲ ಹಾಗೂ ರೋಗ ನಿರೋಧಕ ಗೋಧಿ ತಳಿ ವಿಧಗಳಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಜಯ ಮತ್ತು ರತ್ನ ಅರೆ ಕುಬ್ಬ ಗೋಧಿ ತಳಿ ವಿಧಗಳಾಗಿವೆ. 38ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಸರಿಯಾದ ಹೊಂದಿಕೆ ಕ್ರಮದಲ್ಲಿ ಗುರುತಿಸಿ. ಪಟ್ಟಿ 1 ರಾಷ್ಟ್ರೀಯ ಉದ್ಯಾನವನಗಳು. ಎ ಜಿಮ್ ಕಾರ್ಬೆಟ್, ಬಿ ಕಾಜಿರಂಗ, ಸಿ ಗಿರ್, ಡಿ ಕಾನ್ಹಾ. ಪಟ್ಟಿ 2 ಸಂರಕ್ಷಿಸಲ್ಪಡುವ ಪ್ರಾಣಿಗಳು. ಒಂದನೇದು ಸಿಂಹ, ಎರಡು ಜೌಗು ಜಿಂಕೆ ಬರಸಿಂಗ, 3 ಏಕಶೃಂಗಿ ಖಡ್ಗಮೃಗ, 4ನೇದು ಹುಲಿ. ಇದಕ್ಕೆ ಸರಿಯಾದ ಉತ್ತರ ಒಂದನೇದು ಎಗೆ ಅಂದ್ರೆ ಜಿಮ್ ಕಾರ್ಬೆಟ್. ಇದಕ್ಕೆ ಹುಲಿ ಸರಿಯಾದ ಉತ್ತರ. ಬಿ ಕಾಜಿರಂಗಕ್ಕೆ 3ನೇದು ಏಕ ಶೃಂಗಿ ಖಡ್ಗಮೃಗ ಸರಿಯಾಗಿದೆ. ಸಿಗೆ 1 ಗಿರ್ಗೆ ಸಿಂಹ ಸರಿಯಾಗಿದೆ. ಡಿಗೆ 2 ಕಾನ್ಹಾಗೆ ಜೌಗು ಜಿಂಕೆ ಬರಸಿಂಗ ಅನ್ನೋದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ. ಸ್ವಲ್ಪ ವಿವರಣೆ ಇಲ್ಲಿ ನಿಲ್ಲಿಸಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ 39ನೇ ಪ್ರಶ್ನೆ, ಕೆಳಗಿನ ಪಟ್ಟಿ 1ರಲ್ಲಿರುವ ಗ್ರಹಗಳನ್ನು ಅವುಗಳ ಪಟ್ಟಿ 2ರಲ್ಲಿರುವ ಉಪಗ್ರಹಗಳೊಂದಿಗೆ ಹೊಂದಿಸಿ ಬರೆಯಿರಿ. 1ನೇ ಪಟ್ಟಿಯಲ್ಲಿ ಗ್ರಹಗಳು ಎ ಶನಿ, ಬಿ ಗುರು, ಸಿ ಮಂಗಳ, ಡಿ ಯುರೇನಸ್. ಪಟ್ಟಿ 2ರಲ್ಲಿರುವ ಉಪಗ್ರಹಗಳು 1 ಫೋಬಸ್, 2 ಟೈಟಾನ್, 3 ಗ್ಯಾನಿಮೇಡ್, 4 ಮಿರಾಂಡಾ. ಇದಕ್ಕೆ ಸರಿಯಾದ ಉತ್ತರ 3ನೇದು ಎಗೆ 2 ಅಂದ್ರೆ ಶನಿಗೆ ಟೈಟಾನ್, ಬಿಗೆ ಗುರುಗೆ ಗ್ಯಾನಿಮೇಡ್, ಸಿಗೆ ಅಂದ್ರೆ ಮಂಗಳ ಗ್ರಹಕ್ಕೆ ಫೋಬೋಸ್, ಯುರೇನಸ್ಗೆ ಮಿರಾಂಡಾ ಸರಿಯಾದ ಹೊಂದಾಣಿಕೆಗಳು ಆಗಿದ್ದಾವೆ. ವಿವರಣೆಯನ್ನು ಸ್ವಲ್ಪ ನಿಲ್ಲಿಸ್ತೀನಿ, ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಪೂರ್ತಿ ಮೇಲೋಯ್ತು. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೇಳಿಕೆ 1, ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣುತ್ತದೆ. ಹೇಳಿಕೆ 2, ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತಿರುತ್ತದೆ. ಹೇಳಿಕೆ 1ನೇದು ಹೇಳಿಕೆ 1 ಹಾಗೂ ಹೇಳಿಕೆ 2 ಎರಡೂ ಸರಿ ಇವೆ ಹಾಗೂ ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆಯಾಗಿದೆ. ಎರಡನೇದು ಹೇಳಿಕೆ 1 ಹಾಗೂ ಹೇಳಿಕೆ 2 ಸರಿ ಇವೆ, ಆದರೆ ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ ಆಗಿಲ್ಲ. ಮೂರನೇದು ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ತಪ್ಪು. ನಾಲ್ಕನೇದು ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿ.
ಇಲ್ಲಿ ಸರಿಯಾದ ಉತ್ತರ ಒಂದನೇದು. ಹೇಳಿಕೆ 1 ಹಾಗೂ ಹೇಳಿಕೆ 2 ಎರಡೂ ಸರಿ ಇವೆ, ಹಾಗೂ ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ ಆಗಿದೆ. ಸರಿ, ಒಂದನೇದೇ ಸರಿ ಇದೆ. ಇಲ್ಲಿ ಸ್ವಲ್ಪ ವಿವರಣೆ ನಿಲ್ಲಿಸ್ತೀನಿ, ನೋಡ್ಕೊಳ್ಳಿ. 41ನೇ ಪ್ರಶ್ನೆ, ರೋಹಿಣಿಯು ಡ್ಯಾಶ್ ಅಂತ ಅನ್ಕೋಬೇಕು. ಒಂದನೇದು, ಭಾರತೀಯ ನೌಕಾದಳ ಅಭಿವೃದ್ಧಿಪಡಿಸಿದ ನೆಲದಿಂದ ನೆಲಕ್ಕೆ ಚಿಮ್ಮುವ ಕ್ಷಿಪಣಿ. ಎರಡನೇದು, ಕಡಿಮೆ ಗುಣಮಟ್ಟದ ಗುರಿಯನ್ನು ಗುರುತಿಸುವ 2D ಮೊಬೈಲ್ ವಿಚಕ್ಷಣಾ ರಾಡಾರ್ ವ್ಯವಸ್ಥೆ. ಮೂರನೇದು, DRDO ಅಭಿವೃದ್ಧಿಪಡಿಸಿದ ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್. ನಾಲ್ಕನೇದು, DRDO ಅಭಿವೃದ್ಧಿಪಡಿಸಿದ 3D ಮಧ್ಯಮ ವ್ಯಾಪ್ತಿಯ ವಿಚಕ್ಷಣಾ ರಾಡಾರ್ ವ್ಯವಸ್ಥೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು, ಕಡಿಮೆ ಗುಣಮಟ್ಟದ ಗುರಿಯನ್ನು ಗುರುತಿಸಬಲ್ಲ 2D ಮೊಬೈಲ್ ವಿಚಕ್ಷಣಾ ರಾಡಾರ್ ವ್ಯವಸ್ಥೆ ಇದಾಗಿದೆ. ಯಾವುದು? ರೋಹಿಣಿ ಅನ್ನೋದು. 42ನೇ ಪ್ರಶ್ನೆ, ಅಡುಗೆ ಅನಿಲ LPG ಸೋರುವಿಕೆ ಪತ್ತೆ ಹಚ್ಚಲು ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವ ವಾಸನೆಯುಕ್ತ ಅನಿಲ ಯಾವುದು ಅಂತ. ಅದಕ್ಕೆ ಒಂದನೇದು ಎಥೇನೇಥಿಯೋಲ್, ಎರಡನೇದು ಪೆಂಟೇನ್, ಮೂರನೇದು ಪ್ರೊಫೇನ್, 4 ಬ್ಯೂಟೇನ್. ಸರಿಯಾದ ಉತ್ತರ ಒಂದನೇದು ಎಥೇನೇಥಿಯೋಲ್. ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 43ನೇ ಪ್ರಶ್ನೆ, ತಂಪು ಪಾನೀಯ ಕಾರ್ಖಾನೆಗಳಲ್ಲಿ ಕೆಲಸಗಾರರು ತಂಪು ಪಾನೀಯ ಬಾಟಲಿಗಳಿಗೆ ಅನಿಲವನ್ನು ತುಂಬಿಸುತ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸೂಕ್ತ ಅನಿಲವಾಗಿವೆ? ಎ SO2, ಬಿ NO2, ಸಿ O2, ಡಿ CO2. ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಸಿ, ಅಥವಾ ಎರಡನೇದು ಡಿ ಮಾತ್ರ, ಮೂರನೇದು ಎ ಮತ್ತು ಬಿ, ನಾಲ್ಕನೇದು ಸಿ ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಡಿ ಮಾತ್ರ, ಅಂದ್ರೆ CO2 ಮಾತ್ರ ಇದಕ್ಕೆ ತುಂಬಿಸ್ತಾರೆ. ಸ್ವಲ್ಪ ವಿವರಣೆ. ಓಕೆ, 44ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ಸರಿಯಾದ ಉತ್ತರವನ್ನ ಆರಿಸಿರಿ. ಹೇಳಿಕೆ 1, ಜಠರ ರಸವು H2SO4 ಹೊಂದಿರುತ್ತದೆ. ಹೇಳಿಕೆ 2, ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾ ಬಳಸಲಾಗುತ್ತದೆ. ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ತಪ್ಪು. ಎರಡನೇದು, ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿ. ಮೂರನೇದು, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ. ನಾಲ್ಕನೇದು, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಎರಡನೇದು, ಹೇಳಿಕೆ 1 ತಪ್ಪು, ಆದರೆ ಹೇಳಿಕೆ 2 ಸರಿಯಾಗಿದೆ. ಇದಕ್ಕೆ ವಿವರಣೆ ಈ ರೀತಿ ಇದೆ. ಮುಂದಿನ ಪ್ರಶ್ನೆ 45, ಹೊಂದಿಸಿ ಬರೆಯಿರಿ. ಎ ಟೊಮೆಟೊ, ಬಿ ನಿಂಬೆ, ಸಿ ಹುಣಸೆ ಹಣ್ಣು, ಡಿ ಮೊಸರು. ಪಟ್ಟಿ 2ರಲ್ಲಿ ಟಾರ್ಟಾರಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ. ಇವಕ್ಕೆ ಸರಿಯಾದ ಜೋಡಣೆ, ಇದಕ್ಕೆ ಎರಡನೇದು ಆಯ್ಕೆ ಸರಿಯಾಗಿದೆ. ಅಂದ್ರೆ ಟೊಮೆಟೊಗೆ ಆಕ್ಸಾಲಿಕ್ ಆಮ್ಲ ಸರಿಯಾಗಿದೆ, ನಿಂಬೆಗೆ ಸಿಟ್ರಿಕ್ ಆಮ್ಲ ಸರಿಯಾಗಿದೆ, ಹುಣಸೆ ಹಣ್ಣಿಗೆ ಟಾರ್ಟಾರಿಕ್ ಆಮ್ಲ ಸರಿಯಾಗಿದೆ, ಮೊಸರಿಗೆ ಲ್ಯಾಕ್ಟಿಕ್ ಆಮ್ಲ ಸರಿಯಾಗಿದೆ. 46ನೇ ಪ್ರಶ್ನೆ, ಅಲ್ಯೂಮಿನಿಯಂ ಲೋಹದ ತುಕ್ಕು ಹಿಡಿಯುವಿಕೆಯನ್ನು ಹೇಗೆ ತಡೆಗಟ್ಟಬಹುದು? ಬಣ್ಣ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ, ಆನೋಡೀಕರಣ. ಇದಕ್ಕೆ ಸರಿಯಾದ ಉತ್ತರ ಆನೋಡೀಕರಣ. 47ನೇ ಪ್ರಶ್ನೆ, ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ಲವಣೀಕರಣ ಸ್ಥಾವರಗಳನ್ನು ಉಪಯೋಗಿಸುತ್ತವೆ. ಈ ವಿದ್ಯಮಾನದಲ್ಲಿ ಅಡಗಿರುವ ಪ್ರಕ್ರಿಯೆಯು ಏನಂತ ಕರೀತಾರೆ? ಒಂದು, ವಿಲೋಮ ಪರಾಸರಣ, ಎರಡನೇದು ಬಟ್ಟಿ ಇಳಿಸುವಿಕೆ, ಮೂರನೇದು ಪರಾಸರಣ, 4 ಶೋಧಿಸುವಿಕೆ. ಇದಕ್ಕೆ ಸರಿಯಾದ ಉತ್ತರ 1, ವಿಲೋಮ ಪರಾಸರಣ. 48ನೇ ಪ್ರಶ್ನೆ, ಕಾರಿನ ಎಂಜಿನ್ ಅನ್ನು ತಂಪು ಮಾಡಲು ಉಪಯೋಗಿಸುವ ಘನೀಕರಣ ರೋಧಕ ಯಾವುದು ಅಂತ. ಒಂದನೇದು ಎಥನೋಯಿಕ್ ಆಮ್ಲ, ಎರಡನೇದು ಎಥಿನಿಲ್ ಗ್ಲೈಕಾಲ್, ಮೂರನೇದು ಎಥನಾಲ್, ನಾಲ್ಕನೇದು ಮಿಥೆನಾಲ್. ಸರಿಯಾದ ಉತ್ತರ ಎಥಿಲಿನ್ ಗ್ಲೈಕಾಲ್. 49ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಸರಿಯಾದ ಉತ್ತರವನ್ನ ಆರಿಸಿ. ಪಟ್ಟಿ 1 ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಒಂದು, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ, ಎರಡನೇದು ಡಿ ಇಸ್ರೋ ಕೇಂದ್ರ ಕಚೇರಿ,
ಸಿ ಇನ್ಸ್ಟಾ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ಡಿ ಸೌರ ವೀಕ್ಷಣಾಲಯ. ಇದಕ್ಕೆ ಸರಿಯಾದ ಎರಡನೇ ಪಟ್ಟಿಯನ್ನು ಕೊಟ್ಟಿದೆ, ಸ್ಥಳಗಳನ್ನು ಕೊಟ್ಟಿದೆ ಇಲ್ಲಿ. ಒಂದನೇದು ಹಾಸನ, ಎರಡನೇದು ಹೈದರಾಬಾದ್, 3 ಬೆಂಗಳೂರು, 4 ಉದಯಪುರ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಯ್ಕೆಯಾಗಿದೆ, ಅಂದ್ರೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ. ಇದಕ್ಕೆ ಹೈದರಾಬಾದ್ ಸರಿಯಾದ ಉತ್ತರ. ಹಂಗೆ ಇಸ್ರೋ ಕೇಂದ್ರ ಕಚೇರಿ, ಇದಕ್ಕೆ ಮೂರನೇದು ಬೆಂಗಳೂರು ಸರಿಯಾದ ಉತ್ತರ. ಇಲ್ಲಿ ಇನ್ಸ್ಟಾ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ಇದಕ್ಕೆ ಒಂದನೇದು ಹಾಸನ ಸರಿಯಾದ ಉತ್ತರ. ಕೊನೆಗೆ ಸೌರ ವೀಕ್ಷಣಾಲಯ, ಇದಕ್ಕೆ ಉದಯಪುರ ಸರಿಯಾದ ಉತ್ತರವಾಗಿದೆ. ಇದಕ್ಕೆ ವಿವರಣೆ ಈ ರೀತಿ ಇದೆ. 50ನೇ ಪ್ರಶ್ನೆ, ಕರ್ನಾಟಕದಲ್ಲಿನ ಈ ಕೆಳಕಂಡ ನದಿಗಳನ್ನು ಪರಿಗಣಿಸಿ. ಎ ಭೀಮಾ, ಬಿ ತುಂಗಭದ್ರಾ, ಸಿ ಮಲಪ್ರಭಾ, ಡಿ ಘಟಪ್ರಭಾ. ಇವುಗಳಲ್ಲಿ ಹೆಚ್ಚು ಉದ್ದದಿಂದ ಕಡಿಮೆ ಉದ್ದದ ನದಿಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಅಂದ್ರೆ ಫಸ್ಟು ಬಿ ಬರುತ್ತೆ, ಅಂದ್ರೆ ತುಂಗಭದ್ರಾ ನದಿ ಬರುತ್ತೆ. ಆ ನಂತರ ಸಿ ಮಲಪ್ರಭಾ ಬರುತ್ತೆ, ಆ ನಂತರ ಭೀಮಾ ನದಿ ಬರುತ್ತೆ, ಆ ನಂತರ ಘಟಪ್ರಭಾ ಬರುತ್ತೆ. ಇದು ಉದ್ದದಿಂದ ಸಣ್ಣದು ಇರುವಂತ ಒಂದು ಆಯ್ಕೆ ಆಗಿದ್ದಾವೆ. ಸ್ವಲ್ಪ ವಿವರಣೆ ಈ ರೀತಿ ಇದೆ. ಮುಂದಿನ ಪ್ರಶ್ನೆ 51. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ. ರಂಗನತಿಟ್ಟು ಪಕ್ಷಿಧಾಮ ಮೈಸೂರು, ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮ ಚಾಮರಾಜನಗರ, ದರೋಜಿ ಸ್ಲಾತ್ ಕರಡಿ ಅಭಯಾರಣ್ಯ ಬಳ್ಳಾರಿ, ಕಪ್ಪತ್ತ ಗುಡ್ಡ ವನ್ಯಜೀವಿ ಧಾಮ ಕೋಲಾರ. ಇದರಲ್ಲಿ ಬಿ ಸಿ ಡಿ ಸರಿ ಅಂತ ಹೇಳ್ತಿದ್ದಾರೆ. ಎರಡನೇದು ಬಿ ಮತ್ತು ಸಿ ಸರಿ, ಎರಡನೇದು ಎ ಮತ್ತು ಬಿ ಸರಿ, ನಾಲ್ಕನೇದು ಎ ಬಿ ಸಿ 3 ಸರಿಯಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಎ ಬಿ ಸಿ ಸರಿಯಾಗಿದ್ದಾವೆ. ಅಂದ್ರೆ ರಂಗನತಿಟ್ಟು ಪಕ್ಷಿಧಾಮ ಮೈಸೂರು, ಬಿ ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮ ಚಾಮರಾಜನಗರ ಮತ್ತು ಸಿ ದರೋಜಿ ಸ್ಲಾತ್ ಕರಡಿ ಅಭಯಾರಣ್ಯ ಬಳ್ಳಾರಿ. ಇವು 3 ಸರಿ ಇದ್ದಾವೆ. ಕಪ್ಪತ್ತ ಗುಡ್ಡ ವನ್ಯಜೀವಿ ಧಾಮ ಕೋಲಾರ ಇದು ಮಾತ್ರ ತಪ್ಪಾಗಿದೆ. ವಿವರಣೆ ಈ ರೀತಿ ಇದೆ. ನೆಕ್ಸ್ಟ್ 52ನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಭಾರತದ ಪ್ರಧಾನ ಬುಡಕಟ್ಟು ಜನಾಂಗವನ್ನ ಗುರುತಿಸಿ. ಇಲ್ಲಿ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗ ಬಿಲ್ಲರು ಅಥವಾ ಗೊಂಡರು, ತೋಡರು, ಗೊಂಡರು, ಸಂತಾಲರು. ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಗೊಂಡರು ಅಥವಾ ಬಿಲ್ಲರು. ಗೊಂಡರು ಮತ್ತು ಬಿಲ್ಲರು ಸರಿಯಾದ ಮಧ್ಯ ಭಾರತದ ಬುಡಕಟ್ಟು ಆಗಿದೆ ಅಂತ ಹೇಳ್ತಾ ಇದ್ದಾರೆ. 53ನೇ ಪ್ರಶ್ನೆ, ಛಾಯಾ ಭಗವತಿ ಜಲಪಾತವನ್ನು ನಿರ್ಮಿಸಿರುವ ನದಿ ಯಾವುದು? ಮಲಪ್ರಭಾ, ಭೀಮಾ, ವೇದಾವತಿ, ಧೋಣಿ. ಎರಡನೇ ಉತ್ತರ ಭೀಮಾ ನದಿ ಛಾಯಾ ಭಗವತಿ ಜಲಪಾತವನ್ನ ನಿರ್ಮಿಸಿದೆ. 54ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನ ಗುರುತಿಸಿ ಇದೆ. ಒಂದಿದೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ, ಎರಡನೇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ, ಸಿ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ, ಡಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶ್ರೀ ಪೆರಂಬದೂರು. ಇಲ್ಲಿ ಬಿ ಮತ್ತು ಡಿ ಸರಿಯಾಗಿವೆ, ಎ ಸಿ ಡಿ ಸರಿಯಾಗಿವೆ, ಎ ಬಿ ಸಿ ಸರಿಯಾಗಿವೆ, ಬಿ ಸಿ ಸರಿಯಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಎ ಬಿ ಸಿ ಸರಿಯಾಗಿದ್ದಾವೆ, ಡಿ ಮಾತ್ರ ಸರಿಯಾಗಿಲ್ಲ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶ್ರೀ ಪೆರಂಬದೂರು ಇದು ತಪ್ಪಾಗಿದೆ. 55ನೇ ಪ್ರಶ್ನೆ, ಸಾಗರಗಳಲ್ಲಿ ಸಾಗರ ಪ್ರವಾಹಗಳು ಒಂದು ವೃತ್ತಾಕಾರದ ಚಲನೆಯನ್ನು ಪೂರ್ಣಗೊಳಿಸಿದರೆ ಅದನ್ನು ಹೀಗೆ ಕರೆಯಲಾಗುವುದು. ಉಬ್ಬರವಿಳಿತಗಳು, ಅಲೆಗಳು, ಡ್ರಿಫ್ಟ್, ಗೈರ್. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಗೈರ್ ಅಂತ ಕರೀತಾರೆ. 56ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ. ಎ ಮುಂಬೈ ಪುಣೆ ಕೈಗಾರಿಕಾ ಪ್ರದೇಶ ಸೂರತ್, ಬಿ ಛೋಟಾ ನಾಗ್ಪುರ್ ಪ್ರದೇಶ ಸಿಂದ್ರಿ, ಸಿ ದೆಹಲಿ ಮೀರತ್ ಪ್ರದೇಶ ಪಾಣಿಪತ್, ಡಿ ಕೊಲ್ಲಂ ತಿರುವನಂತಪುರಂ ಕೈಗಾರಿಕಾ ಪ್ರದೇಶ ಪ್ರಕಾಶಂ. ಇಲ್ಲಿ
ಬಿ ಸಿ ಡಿ ಸರಿಯಾಗಿವೆ, ಬಿ ಸಿ ಸರಿಯಾಗಿದೆ, ಎ ಬಿ ಸಿ ಡಿ ಸರಿಯಾಗಿದೆ, ಬಿ ಮತ್ತು ಡಿ ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಬಿ ಮತ್ತು ಸಿ ಸರಿಯಾಗಿವೆ. ಬಿ ಸಿ ಅಂದ್ರೆ ಛೋಟನಾಗ್ಪುರ್ ಪ್ರದೇಶ ಸಿಂಧ್ರಿ, ದೆಹಲಿ ಮೀರತ್ ಪ್ರದೇಶ ಪಾಣಿಪತ್, ಇವೆರಡು ಮಾತ್ರ ಸರಿ ಇದಾವೆ. ವಿವರಣೆ ಈ ರೀತಿ ಇದೆ. 57ನೇ ಪ್ರಶ್ನೆ, ಏಷ್ಯಾ ಖಂಡದ ಈ ಕೆಳಗಿನ ನದಿಗಳಲ್ಲಿ ಯಾವ ನದಿ ಪೆಸಿಫಿಕ್ ಸಾಗರವನ್ನು ಸೇರುವುದಿಲ್ಲ? ಪೆಸಿಫಿಕ್ ಸಾಗರವನ್ನ ಸೇರುವುದಿಲ್ಲ ಅಂತ ಕೇಳಿದರೆ ಪರ್ಲ್, ವ್ಯಾಂಗ್ಹೋ, ಎನಿಸೈ, ಯಾಂಗ್ಟಿ ಕಿಯಾಂಗ್. ಯಾಂಗ್ಟಿ ಕಿಯಾಂಗ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಎನಿಸೈ ಎನ್ನುವ ನದಿ ಪೆಸಿಫಿಕ್ ಸಾಗರವನ್ನ ಸೇರೋದಿಲ್ಲ. ಇನ್ನು ಉಳಿದಿದ್ದು ಮೂರು ಪೆಸಿಫಿಕ್ ಸಾಗರವನ್ನ ಸೇರ್ತವೆ. 58ನೇ ಪ್ರಶ್ನೆ, ಮೆಸಟಾ ಪ್ರಸ್ಥಭೂಮಿಯು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಯುರೋಪ್, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಯುರೋಪ್, ಸ್ಪೇನ್ ದೇಶದಲ್ಲಿರುವಂತಹ ಒಂದು ಪ್ರದೇಶವಾಗಿದೆ. 59ನೇ ಪ್ರಶ್ನೆ, ಕಾಶ್ಮೀರ ಕಣಿವೆಯು ಈ ಕೆಳಗಿನ ಯಾವ ಶ್ರೇಣಿಗಳ ನಡುವೆ ಕಂಡುಬರುತ್ತದೆ? ಒಂದನೇದು ಜಾಸ್ಕರ್ ಮತ್ತು ಲಡಾಖ್ ಶ್ರೇಣಿ, ಎರಡನೇದು ಸುಲೈಮಾನ್ ಮತ್ತು ಕಿರ್ತಾರ್ ಶ್ರೇಣಿ, ಮೂರನೇದು ಪೀರ್ ಪಂಜಾಲ್ ಮತ್ತು ಕಾರಕೋರಂ ಶ್ರೇಣಿ, ನಾಲ್ಕನೇದು ಪೀರ್ ಪಂಜಾಲ್ ಮತ್ತು ಜಾಸ್ಕರ್ ಶ್ರೇಣಿ. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಪೀರ್ ಪಂಜಾಲ್ ಮತ್ತು ಜಾಸ್ಕರ್ ಶ್ರೇಣಿ ಸರಿಯಾದ ಉತ್ತರ ಆಗಿದೆ. 60ನೇ ಪ್ರಶ್ನೆ, ವಾಯುಮಂಡಲದ ಸಂಯೋಜನೆಗೆ ಸಂಬಂಧಿಸಿದಂತೆ ಶೇಕಡವಾರು ಪ್ರಮಾಣಕ್ಕನುಗುಣವಾಗಿ ಸರಿಯಾದ ಕ್ರಮವನ್ನು ವಿವರಿಸಿ. ಒಂದು, ಇಂಗಾಲದ ಡೈಆಕ್ಸೈಡ್, ಸಾರಜನಕ, ಆಮ್ಲಜನಕ, ಆರ್ಗನ್, ನಿಯಾನ್. ಎರಡನೇದು ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ನಿಯಾನ್, ಆರ್ಗನ್. ಮೂರು, ಸಾರಜನಕ, ಆಮ್ಲಜನಕ, ಆರ್ಗನ್, ಇಂಗಾಲದ ಡೈಆಕ್ಸೈಡ್, ನಿಯಾನ್. ನಾಲ್ಕು, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ, ನಿಯಾನ್, ಆರ್ಗನ್. ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಸಾರಜನಕ, ಆಮ್ಲಜನಕ, ಆರ್ಗನ್, ಇಂಗಾಲದ ಡೈಆಕ್ಸೈಡ್, ನಿಯಾನ್. ಇದು ಸರಿಯಾದ ಉತ್ತರ ಆಗಿದೆ. 61ನೇ ಪ್ರಶ್ನೆ, ಗ್ರೀನ್ ವಿಚ್ ನಲ್ಲಿ ಮಧ್ಯಾಹ್ನ 1 ಗಂಟೆಯಾಗಿದ್ದರೆ ಹುಬ್ಬಳ್ಳಿಯ ಅಂದ್ರೆ 75 ಡಿಗ್ರಿ ಪೂರ್ವ ರೇಖಾಂಶ ಸ್ಥಳೀಯ ಕಾಲಮಾನ ಏನಾಗಿರುತ್ತೆ ಕೇಳ್ತಾ ಇದ್ದಾರೆ. 6:30 PM, 6:30 AM, 6 PM, 6 AM. ಇದಕ್ಕೆ ಸರಿಯಾದ ಉತ್ತರ ಮೂರನೇದು 6 PM ಅಂದ್ರೆ ಸಂಜೆ 6 ಗಂಟೆ ಆಗಿರುತ್ತೆ. 62ನೇ ಪ್ರಶ್ನೆ, ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಕತ್ತಾ ಸ್ಥಾಪಿಸಿದವರು ಯಾರು ಅಂತ? MG ರಾನಡೆ, ಆನಂದ್ ಮೋಹನ್ ಬೋಸ್, ಸುರೇಂದ್ರನಾಥ್ ಬ್ಯಾನರ್ಜಿ, ವಿಲಿಯಂ ಆಡಮ್. ಇದಕ್ಕೆ ಸಿ ಮತ್ತು ಡಿ, ಎ ಡಿ, ಎ ಬಿ, ಬಿ ಮತ್ತು ಸಿ. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಬಿ ಮತ್ತು ಸಿ ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ, ವಿಲಿಯಂ ಆಡಮ್ ಇವರಿಬ್ರು ಇದನ್ನ ಸ್ಥಾಪನೆ ಮಾಡ್ತಾರೆ. 63ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಎ ಪಟ್ಟಿಯಲ್ಲಿ ಎ ಮೊದಲನೇ ಕರ್ನಾಟಕ ಯುದ್ಧ, ಬಿ ಮೂರನೇ ಕರ್ನಾಟಕ ಯುದ್ಧ, ಸಿ 4ನೇ ಆಂಗ್ಲೋ ಮೈಸೂರು ಯುದ್ಧ, ಡಿ 1ನೇ ಆಂಗ್ಲೋ ಮರಾಠ ಯುದ್ಧ. ಸ್ಥಳಗಳು ಮತ್ತು ಒಪ್ಪಂದಗಳು ಅವುಗಳನ್ನು ಹೊಂದಿಸಿ ಹೇಳಬೇಕು. 1 ವಾಂಡಿವಾಶ್, 2 ಸೆಂಟ್ ಥೋಮ್, 3 ವಡಂಗಾಂವ್, 4 ಮಳವಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು ಅಂದ್ರೆ ಮೊದಲನೇ ಕರ್ನಾಟಕ ಯುದ್ಧಕ್ಕೆ ಸರಿಯಾಗಿ ಹೊಂದಿಕೆ ಆಗೋದು ಸೆಂಟ್ ಥೋಮ್, ಮೂರನೇ ಕರ್ನಾಟಕ ಯುದ್ಧಕ್ಕೆ ಹೊಂದಾಣಿಕೆ ಆಗೋದು ವಾಂಡಿವಾಶ್, 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಹೊಂದಾಣಿಕೆ ಆಗುವಂತಹ ಅಂಶ ಮಳವಳ್ಳಿ, 1ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಹೊಂದಾಣಿಕೆ ಆಗುವಂತಹ ಅಂಶ ವಡಗಾಂವ್. ವಿವರಣೆ ಈ ರೀತಿ ಇದೆ. 64ನೇ ಪ್ರಶ್ನೆ, ಕೌಟಿಲ್ಯನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದನು. ಸರಿ. ಬಿ ಕೌಟಿಲ್ಯನು ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದನು. ಎ ಬಿ ಎರಡೂ ತಪ್ಪು, ಎ ಬಿ ಎರಡೂ ಸರಿಯಾಗಿವೆ. ಕೇವಲ ಎ ಸರಿ, ಕೇವಲ ಬಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಎ ಬಿ ಎರಡು ಸರಿಯಾಗಿವೆ. 65ನೇ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ಬರೆಯಿರಿ. ಲಾರ್ಡ್ ಮೆಕಾಲೆ ಟಿಪ್ಪಣಿ, ಭಾರತೀಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆ, ಹಂಟರ್ ಶಿಕ್ಷಣ ಆಯೋಗ, ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್. ಇದರಲ್ಲಿ ಸರಿಯಾದ ಉತ್ತರ ನಾಲ್ಕನೇದು ಎ ಬಿ ಸಿ ಡಿ. ಇವು ಸರಿಯಾಗಿನೇ ಇದ್ದಾವೆ ಕ್ರಮವಾಗಿ. ಒಂದನೇದು 1835, 1904, 1882, 1854.
ವಿವರಣೆ ಈ ರೀತಿ ಇದೆ. 66ನೇ ಪ್ರಶ್ನೆ, ಮಿರ್ ಜಾಫರ್ನ ಮರಣದ ನಂತರ ಬಂಗಾಳದ ನವಾಬ ಯಾರಾಗಿದ್ದರು? ಒಂದನೇದು ನಜೀಮ್ ಉದ್ ದೌಲ್, ಆಲಿ ವರ್ದಿ ಖಾನ್, ಶಾ ಆಲಂ ಎರಡನೇದು, ಮಿರ್ ಕಾಸಿಂ. ಇವರು 4 ಆಪ್ಷನ್ ಇದಾವೆ. ಒಂದನೇದು ನಜೀಮ್ ಉದ್ ದೌಲ್. ಇವರು ಮಿರ್ ಜಾಫರ್ನ ಮರಣ ನಂತರ ಬಂಗಾಳದ ನವಾಬ ಆಗಿರ್ತಾರೆ. 67ನೇ ಪ್ರಶ್ನೆ ಈಗ, ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯರ ಹೆಸರುಗಳಿದ್ದಾವೆ. ರಾಣಿ ಅಬ್ಬಕ್ಕ, ರಾಣಿ ವೇಲು ನಾಚಿಯಾರ್, ಮಾತಂಗಿ ಹಜ್ರಾ, ಉಷಾ ಮೆಹ್ತಾ. 2ನೇ ಪಟ್ಟಿಯಲ್ಲಿ ರಾಜ್ಯಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಗುಜರಾತ್, ಕರ್ನಾಟಕ, ತಮಿಳುನಾಡು, ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ 3ನೇದು ಎ, ಅಂದ್ರೆ ರಾಣಿ ಅಬ್ಬಕ್ಕ ಅವರಿಗೆ ಕರ್ನಾಟಕ ಹೊಂದಾಣಿಕೆ ಆಗುತ್ತೆ. ರಾಣಿ ವೇಲು ನಾಚಿಯಾರ್ ಅನ್ನೋದಕ್ಕೆ ತಮಿಳುನಾಡು ಹೊಂದಾಣಿಕೆ ಆಗುತ್ತೆ. ಮಾತಂಗಿ ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ಹೊಂದಾಣಿಕೆ ಆಗುತ್ತೆ. ಉಷಾ ಮೆಹ್ತಾ ಅನ್ನೋದಕ್ಕೆ ಗುಜರಾತ್ ಹೊಂದಾಣಿಕೆ ಆಗುತ್ತೆ. ವಿವರಣೆ ಈ ರೀತಿ ಇದೆ. ನೆಕ್ಸ್ಟ್ 68ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇವರು ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಇವರು ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದರು. ಇವರು ಡೆಕ್ಕನ್ ಕಾಲೇಜು ಪುಣೆಯಲ್ಲಿ 1914ರಲ್ಲಿ ನೀಡಿದ ಉಪನ್ಯಾಸದ ಕನ್ನಡ ಅನುವಾದವು ಕನ್ನಡದ ಪ್ರಮುಖ ಕೃತಿಯಾಯಿತು. ಅದು ಕರ್ನಾಟಕ ಗತವೈಭವ ಅನ್ನೋದು. ಈ ಮೇಲಿನ ಹೇಳಿಕೆಗಳು ಈ ಕೆಳಗಿನ ಯಾವ ವ್ಯಕ್ತಿಗೆ ಸಂಬಂಧಿಸಿವೆ? ಕಾರ್ನಾಡ್ ಸದಾಶಿವರಾವ್, ಹುಯಿಲಗೊಳ ನಾರಾಯಣರಾವ್, ಗಂಗಾಧರ ರಾವ್ ದೇಶಪಾಂಡೆ, ಆಲೂರು ವೆಂಕಟರಾವ್. ಇದಕ್ಕೆ ಉತ್ತರ 4ನೇದು ಆಲೂರು ವೆಂಕಟರಾವ್ ಅವರು ಹಾಕಿದ್ದಾರೆ. ನೆಕ್ಸ್ಟ್ 69ನೇ ಪ್ರಶ್ನೆ, 1857ರಲ್ಲಿ ವಿವಿಧ ಸ್ಥಳಗಳಲ್ಲಿ ಘಟಿಸಿದ ದಂಗೆಗಳ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ. ಬೆಹ್ರಾಂಪುರ, ಮೀರತ್, ಇಂದೋರ್, ಗ್ವಾಲಿಯರ್. ಬೆಹ್ರಾಂಪುರ, ಇಂದೋರ್, ಮೀರತ್, ಗ್ವಾಲಿಯರ್. ಬೆಹ್ರಾಂಪುರ, ಮೀರತ್, ಗ್ವಾಲಿಯರ್, ಇಂದೋರ್. ಇಂದೋರ್, ಮೀರತ್, ಗ್ವಾಲಿಯರ್, ಬೆಹ್ರಾಂಪುರ. ಇದಕ್ಕೆ ಸರಿಯಾದ ಉತ್ತರ 1ನೇದು ಬೆಹ್ರಾಂಪುರ, ಮೀರತ್, ಇಂದೋರ್, ಗ್ವಾಲಿಯರ್ ಸರಿಯಾದ ಕಾಲಾನುಕ್ರಮ ಆಗಿದೆ. 70ನೇ ಪ್ರಶ್ನೆ, ಮೈಸೂರು ನಾಗರಿಕ ಸೇವಾ ಪರೀಕ್ಷೆಯನ್ನು ಪ್ರಾರಂಭಿಸಿದ ಮೈಸೂರಿನ ದಿವಾನರು ಯಾರು ಮತ್ತು ಯಾವಾಗ? ಸರ್ ಎಂ ವಿಶ್ವೇಶ್ವರಯ್ಯ 1913, ಸರ್ ಮಿರ್ಜಾ ಇಸ್ಮಾಯಿಲ್ 1927, ಶೇಷಾದ್ರಿ ಅಯ್ಯರ್ 1981, ರಂಗಚಾರ್ಲು ಮತ್ತು 1881. ಇದಕ್ಕೆ ಸರಿಯಾದ ಉತ್ತರ ರಂಗಚಾರ್ಲು 1881. 71ನೇ ಪ್ರಶ್ನೆ, ಶ್ರೀಧರಾಚಾರ್ಯರು ತಮ್ಮ ಯಾವ ಕೃತಿಯನ್ನು ಸ್ವತಃ ಜೋಯಿಸ ಗಬ್ಬ ಎಂದು ಕರೆದುಕೊಂಡಿದ್ದಾರೆ? ಜಾತಕ ತಿಲಕ, ಸರಾವಳಿ, ಚಂದ್ರಪ್ರಭಾ ಚರಿತೆ, ಮದನ ತಿಲಕ. ಇದಕ್ಕೆ ಸರಿಯಾದ ಉತ್ತರ 1ನೇದು ಜಾತಕ ತಿಲಕ ಕೃತಿಯನ್ನ ಶ್ರೀಧರಾಚಾರ್ಯರು ಸ್ವತಃ ಜೋಯಿಸ ಗಬ್ಬ ಎಂದು ಕರೆದುಕೊಂಡಿದ್ದಾರೆ. 72ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿಗಳನ್ನು ಬಸವಪ್ಪ ಶಾಸ್ತ್ರಿಯವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ? ಎ ಶಾಕುಂತಲ, ಬಿ ರತ್ನಾವಳಿ, ಸಿ ದಮಯಂತಿ ಚರಿತ್ರೆ, ಡಿ ವಿಕ್ರಮೋರ್ವಶಿಯಂ. ಇದಕ್ಕೆ ಸರಿಯಾದ ಉತ್ತರ ಎ ಬಿ ಡಿ, ಬಿ ಡಿ, ಎ ಬಿ ಸಿ, ಬಿ ಸಿ ಡಿ ಸರಿಯಾದ ಉತ್ತರಗಳು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ 1ನೇದು ಎ ಬಿ ಡಿ ಸರಿಯಾದ ಉತ್ತರಗಳು ಆಗಿದ್ದಾವೆ. ಅಂದ್ರೆ ಶಾಕುಂತಲ, ರತ್ನಾವಳಿ, ವಿಕ್ರಮೋರ್ವಶಿಯ ಅನ್ನೋದಾಗಿದೆ. ದಮಯಂತಿ ಚರಿತ್ರೆ ಅನ್ನೋದು ಇದು ಕನ್ನಡಕ್ಕೆ ಅನುವಾದಿಸಿಲ್ಲ. ವಿವರಣೆ ಈ ರೀತಿ ಇದೆ. ನೆಕ್ಸ್ಟ್ ಪ್ರಶ್ನೆ 73, 1857ರ ದಂಗೆಯ ಪರಿಣಾಮದ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಂಪನಿಯ ಅಧಿಕಾರ ಅಂತ್ಯಗೊಂಡಿತು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಮುಂದುವರಿಯಿತು, ಶ್ವೇತವರ್ಣೀಯರ ದಂಗೆಗೆ ಕಾರಣವಾಯಿತು, ರಾಣಿಯ ಘೋಷಣೆಯು ಆಡಳಿತವನ್ನು ಬದಲಾಯಿಸಿತು. 1ನೇದು 1, 2, 3, 4 ಸರಿಯಾಗಿವೆ. 2ನೇದು 1, 3, 4 ಸರಿಯಾಗಿವೆ. 3ನೇದು 2, 3, 4 ಸರಿಯಾಗಿವೆ. 4ನೇದು 1, 2, 3 ಸರಿಯಾಗಿವೆ. ಇದಕ್ಕೆ ಸರಿಯಾದ ಉತ್ತರ 2ನೇದು 1, 3, 4 ಅಂದ್ರೆ 2 ಮಾತ್ರ ಸರಿಯಾಗಿಲ್ಲ. ಉಳಿದಿದ್ದಲ್ಲ 1, 3, 4 ಸರಿಯಾಗಿದ್ದಾವೆ. ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಮುಂದುವರಿಯಿತು, ಇದು ತಪ್ಪು. ಉಳಿದಿದ್ದಲ್ಲ ಕಂಪನಿಯ ಅಧಿಕಾರ ಅಂತ್ಯಗೊಂಡಿತು, ಶ್ವೇತವರ್ಣೀಯರ ದಂಗೆಗೆ ಕಾರಣವಾಯಿತು, ರಾಣಿಯ ಘೋಷಣೆಯು ಆಡಳಿತವನ್ನು ಬದಲಾಯಿಸಿತು. ನೆಕ್ಸ್ಟ್ ವಿವರಣೆ ಸ್ವಲ್ಪ ಈ ರೀತಿ ಇದೆ, ನೋಡ್ಕೊಳ್ಳಿ.
ಮುಂದಿನ ಪ್ರಶ್ನೆ 74ನೇದು. ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಪಟ್ಟಿ 1 ಪ್ರಜಾಸತ್ತಾತ್ಮಕ ಕುಲ, ಎ ವಿದೇಹರು, ಬಿ ಲಿಚ್ಚವಿಯರು, ಸಿ ಶಾಕ್ಯರು, ಡಿ ಕೋಲಿಯರು. ಪಟ್ಟಿ 2 ಅಧಿಕಾರ ಸ್ಥಾನಗಳು: 1 ವೈಶಾಲಿ, 2 ರಾಮಗ್ರಾಮ, 3 ಮಿಥಿಲ, 4 ಕಪಿಲವಸ್ತು. ಇದಕ್ಕೆ ಸರಿಯಾದ ಉತ್ತರ 1ನೇದು ಅಂದ್ರೆ ವಿದೇಹರು ಅನ್ನೋದಕ್ಕೆ ಮಿಥಿಲ ಸರಿಯಾದ ಉತ್ತರ. ಲಿಚ್ಚವಿಯರು ಅನ್ನೋದಕ್ಕೆ ವೈಶಾಲಿ ಸರಿಯಾದ ಉತ್ತರ. ಶಾಕ್ಯರು ಅನ್ನೋದಕ್ಕೆ ಕಪಿಲವಸ್ತು ಸರಿಯಾದ ಉತ್ತರ. ಕೋಲಿಯರು ಅನ್ನೋದಕ್ಕೆ 2ನೇದು ರಾಮಗ್ರಾಮ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಗೌತಮ ಬುದ್ಧನ ಸಮಕಾಲೀನ ಅರಸರು ಯಾರು? ಅಜಾತ ಶತ್ರು ಅಥವಾ ಪ್ರಸೇನಜಿತ. 2ನೇದು ಪ್ರಸೇನಜಿತ. 3 ಹರ್ಷವರ್ಧನ, 4 ಕಾಲಾಶೋಕ. ಸರಿಯಾದ ಉತ್ತರ 1 ಮತ್ತು 2. ಅಜಾತ ಶತ್ರು ಮತ್ತು ಪ್ರಸೇನಜಿತ ಉಭಯ ಅರಸರು ಬುದ್ಧನ ಸಮಕಾಲೀನರು ಆಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ 76. ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924 ಸಮಯದಲ್ಲಿ ಕೊರೆಯಿಸಿದ ಬಾವಿಯನ್ನು ಈ ಕೆಳಕಂಡಂತೆ ಕರೆಯಲಾಗುತ್ತಿತ್ತು: ಜನ್ನ ಸರೋವರ, ಹೊನ್ನ ಸರೋವರ, ಪಂಪ ಸರೋವರ, ರನ್ನ ಸರೋವರ. ಇದಕ್ಕೆ ಸರಿಯಾದ ಉತ್ತರ 3ನೇದು ಪಂಪ ಸರೋವರ ಅಂತ ಕರಿತಾ ಇದ್ರು. 77ನೇ ಪ್ರಶ್ನೆ. ಪ್ರಾಚೀನ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕಾರರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ: ಗ್ರೀಕರು, ಪರ್ಷಿಯನ್ನರು, ಕುಶಾನರು, ಶಕರು. ಇದಕ್ಕೆ ಸರಿಯಾದ ಉತ್ತರ 4ನೇದು ಅಂದ್ರೆ ಮೊದಲು ಬಿ ಪರ್ಷಿಯನ್ನರು ಬರ್ತಾರೆ, ಆ ನಂತರ ಗ್ರೀಕರು ಬರ್ತಾರೆ, ಅವ್ರ ನಂತರ ಶಕರು, ಕೊನೆಗೆ ಕುಶಾನರು ಬರ್ತಾರೆ. 78ನೇ ಪ್ರಶ್ನೆ. ಅಶೋಕನ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಎ ಹೇಳಿಕೆ 13ನೇ ಶಿಲಾಶಾಸನದಲ್ಲಿ ಕಳಿಂಗ ಯುದ್ಧದ ಬಗ್ಗೆ ವಿಸ್ತರಿಸುತ್ತದೆ. ಬಿ ಹೇಳಿಕೆ ಕಳಿಂಗ ಯುದ್ಧವು ಅಶೋಕನ ಕೊನೆಯ ಯುದ್ಧವಾಗಿತ್ತು. ಎ ಮತ್ತು ಬಿ ಸರಿಯಾಗಿವೆ, ಎ ಬಿ ತಪ್ಪಾಗಿವೆ. ಎ ಸರಿ, ಬಿ ತಪ್ಪು, ಬಿ ಸರಿ, ಎ ತಪ್ಪು. 4 ಆಯ್ಕೆಗಳು ಹೀಗಿದ್ದಾವೆ. ಅದರಲ್ಲಿ 1ನೇದು ಸರಿಯಾಗಿದೆ. ಅಂದ್ರೆ ಎ ಬಿ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಮುಂದಿನ ಪ್ರಶ್ನೆ 79. ಜೈನ ಈ ಕೆಳಗಿನ ಯಾವ ಪದ ಅಥವಾ ಪದಗಳು ಮಹಾವೀರನಿಗೆ ಸಂಬಂಧಪಟ್ಟಿದೆ ಅಥವಾ ಪಟ್ಟಿದವೆ ಅಂತ? ವರ್ಧಮಾನ, ನಿಘ್ರಂಥ, ಜಿನ, ತೀರ್ಥಂಕರ. ನಾವು ಎ ಬಿ ಸಿ ಸರಿ, ಎ ಬಿ ಸಿ ಡಿ ಸರಿ, ಕೇವಲ ಎ ಮಾತ್ರ ಎ ಮತ್ತು ಬಿ ಸರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ 2ನೇದು ಎ ಬಿ ಸಿ ಡಿ ಎಲ್ಲವೂ ಸರಿಯಾಗಿದ್ದಾವೆ. ವರ್ಧಮಾನ, ನಿಘ್ರಂಥ, ಜಿನ, ತೀರ್ಥಂಕರ ಎಲ್ಲವೂ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮಹಾವೀರನಿಗೆ ಸಂಬಂಧಪಟ್ಟಂತಹ ಪದಗಳು. 80ನೇ ಪ್ರಶ್ನೆ. ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದನ್ನ ಗುರುತಿಸಿ. ತಪ್ಪಾಗಿರೋದು ಮಾತ್ರ ಗುರುತಿಸಬೇಕು. ಅಬ್ದುಲ್ ರಜಾಕ್ ಪರ್ಷಿಯಾ, ಮಾರ್ಕೋಪೊಲೋ ಇಟಲಿ, ಫ್ರಾಂಕೋಯಿಸ್ ಬರ್ನಿಯರ್ ಪೋರ್ಚುಗಲ್, ಇಬ್ಬ ಬತ್ತೂತ ಮೊರಕ್ಕೋ. ಇದಕ್ಕೆ ಸರಿಯಾದ ಉತ್ತರ 3ನೇದು ಫ್ರಾಂಕೋಯಿಸ್ ಬರ್ನಿಯರ್ ಪೋರ್ಚುಗಲ್ ದೇಶದವರು ಅಂತ ಇದೆ. ಇದು ತಪ್ಪಾದ ಜೋಡಿ ಆಗಿದೆ. 81ನೇ ಪ್ರಶ್ನೆ. ನಿಯಮ: ಮುಚ್ಚಿದ ಚಿತ್ರಗಳು ತಮ್ಮ ಬದಿಗಳನ್ನು ಕಳೆದುಕೊಳ್ಳುತ್ತವೆ ಮತ್ತು ತೆರೆದ ಚಿತ್ರಗಳು ತಮ್ಮ ಬದಿಗಳನ್ನು ಪಡೆಯುತ್ತಿವೆ. ಸೂಕ್ತವಾದ ಉತ್ತರವನ್ನ ಆರಿಸಿ. ಆಯ್ಕೆ 1, ಆಯ್ಕೆ 2, ಆಯ್ಕೆ 3, ಆಯ್ಕೆ 4. ಇದಕ್ಕೆ ಸರಿಯಾದ ಉತ್ತರ 2ನೇದು ಸೂಕ್ತ ತಾರ್ಕಿಕ ಆಯ್ಕೆ. ಅಂದರೆ ಏನಿದು ಪ್ರಶ್ನೆ ಪರಿಪೂರ್ಣವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಒಟ್ಟು 2ನೇ ಆಯ್ಕೆ ಸರಿಯಾದ ಸೂಕ್ತ ತಾರ್ಕಿಕ ಆಯ್ಕೆ ಅನ್ನೋದು 2 ಅನ್ನೋದು ಇದೆಯಲ್ಲ ಅದು ಸರಿ. 82ನೇ ಪ್ರಶ್ನೆ. ಪ್ರತಿಯೊಂದು ಗುಂಪಿನಲ್ಲಿರುವ ಸಂಖ್ಯೆಗಳು ಒಂದೇ ರೀತಿಯ ಮಾದರಿಯನ್ನು ಅನುಸರಿಸುತ್ತವೆ ಎಂದು ಊಹಿಸಿ. ಕೆಳಗಿನವುಗಳಲ್ಲಿ ಕಾಣೆಯಾಗಿರುವ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಇಲ್ಲಿ 3 ಚಿತ್ರಗಳು, ಇಲ್ಲಿ ಮಾತ್ರ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇಲ್ಲಿ ಏನ್ ಬರಬೇಕಾಗಿತ್ತು ಅಂತ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ 15 ಬರಬೇಕಾಗಿತ್ತು. ಅದಕ್ಕೆ ವಿವರಣೆ ಈ ರೀತಿ ಕೊಟ್ಟಿದ್ದಾರೆ ನೋಡಿ. 83ನೇ ಪ್ರಶ್ನೆ. ABCDಯು ಒಂದು ಚೌಕಾಕಾರವಾಗಿದೆ. ಚೌಕದ ಕರ್ಣ BDಯು 6 ಘಟಕಗಳಾಗಿದ್ದರೆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 2ನೇದು
24 ಸ್ಕ್ವಯರ್ ಯೂನಿಟ್ಸ್ ಅನ್ನೋದು ಸರಿಯಾದ ಉತ್ತರ. ಅದಕ್ಕೆ ಸೂತ್ರದ ಮೂಲಕ ವಿವರಣೆಯನ್ನು ಸಹ ಸಂಕ್ಷಿಪ್ತವಾಗಿ ಇಲ್ಲಿ ಈ ರೀತಿ ಕೊಡಲಾಗಿದೆ. 84ನೇ ಪ್ರಶ್ನೆ, ಈ ಕೆಳಗಿನ ಸರಣಿಯನ್ನ ಪೂರ್ಣಗೊಳಿಸಿ. PUT, POT, EIN, PEN. ಇದಕ್ಕೆ ಸರಿಯಾದ ಉತ್ತರ ಒಂದನೇದು PET ಸರಿಯಾದ ಉತ್ತರ ಆಗಿದೆ. ಹೇಗೆ ಅಂತ ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ, ನೋಡಬಹುದು ನೀವು. 85ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ? ಇದರಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳು ಇದಾವೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 4ನೇದು 32 ತ್ರಿಭುಜಗಳು ಇದರಲ್ಲಿದ್ದಾವೆ. ನೆಕ್ಸ್ಟ್ ಪ್ರಶ್ನೆ 86, ಒಂದು ನಿರ್ದಿಷ್ಟ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ ಗ್ರಾಮಸ್ಥರ ಸಂಖ್ಯೆಯನ್ನ ಸಾವಿರಗಳಲ್ಲಿ ಗ್ರಾಫ್ ಮೂಲಕ ನೀಡಲಾಗಿದೆ. ಗ್ರಾಮ ಬಿ ಮತ್ತು ಗ್ರಾಮ ಸಿ ಗಳಲ್ಲಿ ಕ್ರಮವಾಗಿ ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ ಗ್ರಾಮಸ್ಥರ ಅನುಪಾತ. ಗ್ರಾಮ ಬಿ 42.5 ಸಾವಿರ, ಗ್ರಾಮ ಸಿ 20,000. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು 78:8. 17:8 ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 86ನೇ ಪ್ರಶ್ನೆ, 87ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ವೇಗ ಗಂಟೆಗೆ 3 ಕಿಮಿ ಆಗಿದ್ದರೆ ಅವನು ತನ್ನ ಗಮ್ಯಸ್ಥಾನವನ್ನು 30 ನಿಮಿಷ ತಡವಾಗಿ ತಲುಪುತ್ತಾನೆ ಮತ್ತು ಅವನ ವೇಗ ಗಂಟೆಗೆ 4 ಕಿಮಿ ಆಗಿದ್ದರೆ 20 ನಿಮಿಷ ಮೊದಲೇ ತಲುಪುತ್ತಾನೆ. ಹಾಗಾದರೆ ಅವನು ಹೊರಡುವ ಸ್ಥಳದಿಂದ ಅವನ ಗಮ್ಯಸ್ಥಾನಕ್ಕೆ ಇರುವ ದೂರ ಎಷ್ಟು ಅಂತ. ಇದಕ್ಕೆ ಉತ್ತರ ಒಂದನೇದು 3ನೇದು 10 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ. 88ನೇ ಪ್ರಶ್ನೆ, ಒಂದು ವಸ್ತುವಿನ ಮಾರುವ ಬೆಲೆಯು ಲಾಭಕ್ಕಿಂತ 40 ರೂಪಾಯಿ ಜಾಸ್ತಿ ಆಗಿದೆ. ಒಂದು ವೇಳೆ ಖರೀದಿ ಬೆಲೆಯು ಮಾರಾಟದ ಬೆಲೆಯ 40% ಆಗಿದ್ದರೆ ಖರೀದಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇದು 40 ರೂಪಾಯಿ ಅಂತ ನೀಡಲಾಗಿದೆ. 89ನೇ ಪ್ರಶ್ನೆ, ಈ ಕೆಳಗಿನ ವರ್ಗಗಳಿಗೆ ಸಂಬಂಧಿಸಿದಂತೆ ಸೂಕ್ತವಾದ ರೇಖಾಚಿತ್ರವನ್ನ ಗುರುತಿಸಿ. ವಾಣಿಜ್ಯಶಾಸ್ತ್ರ, ಲೆಕ್ಕಶಾಸ್ತ್ರ, ವ್ಯವಹಾರ, ಅಧ್ಯಯನ ಇದೆ. ಈ ಒಂದು 3 ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವ ರೇಖಾಚಿತ್ರ ಇದಕ್ಕೆ ಹೊಂದಾಣಿಕೆ ಆಗುತ್ತೆ ಅಂತ ನೋಡಬಹುದು. ಸೂಕ್ತ ವೆನ್ ನಕ್ಷೆ ಆಯ್ಕೆ 4ನೇದು ಇದಕ್ಕೆ ಸೂಕ್ತ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ 90, ಖಾಸಗಿ ಕಂಪನಿಗಳು, ಸಾರ್ವಜನಿಕ ಕಂಪನಿಗಳು ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳ ವೆನ್ ರೇಖಾಚಿತ್ರದ ಸಂಖ್ಯೆಗಳ ಆಧಾರದ ಮೇಲೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲದ ಕಂಪನಿಗಳ ಸಂಖ್ಯೆಯನ್ನ ಗುರುತಿಸಿ ಅಂತ ಹೇಳಿದರೆ, ಇಲ್ಲಿ ತ್ರಿಭುಜ ಆಕಾರದಲ್ಲಿರೋದು ಖಾಸಗಿ ಕಂಪನಿಗಳು, ಈ ವೃತ್ತಾಕಾರದಲ್ಲಿರೋದು ಸಾರ್ವಜನಿಕ ಕಂಪನಿಗಳು, ಚೌಕಾಕಾರದಲ್ಲಿರೋದು ಬಹುರಾಷ್ಟ್ರೀಯ ಕಂಪನಿಗಳಾಗಿದ್ದಾವೆ. ಈಗ ಇದಕ್ಕೆ ಸರಿಯಾದ ಉತ್ತರ 3ನೇದು 6 ಅನ್ನೋದು ಸರಿಯಾದ ಉತ್ತರ ಆಗಿದೆ. 91ನೇ ಪ್ರಶ್ನೆ, ಆಗಸ್ಟ್ 15, 2011 ಸೋಮವಾರವಾಗಿದ್ದರೆ 17 ಸೆಪ್ಟೆಂಬರ್ 2011 ಯಾವ ವಾರವಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಶುಕ್ರವಾರ ಆಗಿರುತ್ತೆ. 92ನೇ ಪ್ರಶ್ನೆ, BUA ಯ ತಂದೆಯಾಗಿದ್ದಾರೆ, CUB ಯ ತಂದೆಯಾಗಿದ್ದಾರೆ ಮತ್ತು DUA ಯ ತಾಯಿಯಾಗಿದ್ದಾರೆ. ಹಾಗಾದರೆ CU D ಯೊಂದಿಗೆ ಯಾವ ರೀತಿಯ ಸಂಬಂಧವನ್ನ ಹೊಂದಿದ್ದಾರೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ 4 ಆಯ್ಕೆಗಳು: ಮಾವ, ಪರುಸ, ಸಸುರ ಅಥವಾ 2ನೇದು ಚಿಕ್ಕಪ್ಪ, 3 ತಂದೆ, 4 ತಾತ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 1ನೇದು ಮಾವ, ಫಾದರ್ ಇನ್ ಲಾ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. 93ನೇ ಪ್ರಶ್ನೆ, ರೈಲು ಗಂಟೆಗೆ 72.6 ಕಿಲೋಮೀಟರ್ನಂತೆ ಚಲಿಸುತ್ತದೆ. ಹಾಗಾದರೆ ಅದು 30 ನಿಮಿಷಗಳಲ್ಲಿ ಎಷ್ಟು ದೂರ ಅಥವಾ ಮೀಟರ್ಗಳಲ್ಲಿ ಕ್ರಮಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 4ನೇದು 36,300 ಮೀಟರ್ನಲ್ಲಿ ಹೇಳ್ಬೇಕಿದು. 36,300 ಮೀಟರ್ಗಳ ದೂರವನ್ನ ಕ್ರಮಿಸುತ್ತೆ. ನೆಕ್ಸ್ಟ್ ಪ್ರಶ್ನೆ 94, ಅನುಕ್ರಮವು 1, 3, 5, 7, 9 ಡ್ಯಾಶ್ ಆಗಿರಲಿ. ಹಾಗಾದರೆ ಈ ಅನುಕ್ರಮವು
ಹರಾತ್ಮಕ ಅನುಕ್ರಮ ಯಾವುದು ಅಲ್ಲ, ಅಂಕಗಣಿತದ ಅನುಕ್ರಮ, ಜ್ಯಾಮಿತಿಯ ಅನುಕ್ರಮ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3 ಅಂಕಗಣಿತದ ಅನುಕ್ರಮ ಆಗಿದೆ. 95ನೇ ಪ್ರಶ್ನೆ, ಟಾರ್ಗೆಟ್ ಪದವನ್ನು ಸಂಕೇತ ಭಾಷೆಯಲ್ಲಿ 2011875520 ಎಂದು ಸಂಕೇತಿಸಿದರೆ ಫಾರ್ಚೂನ್ ಅಂದ್ರೆ FORTUNE ಪದವನ್ನ ಏನಂತ ಸಂಕೇತಿಸಬಹುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 1ನೇದು 615182021145 ಈ ರೀತಿ ಗುರುತಿಸಬಹುದು ಅಂತ ಹೇಳ್ತಿದ್ದಾರೆ. ಹೇಗೆ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಕೆಳಗಡೆ ನೀಡಲಾಗಿದೆ ನೋಡಿ. 96ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇದು 33 ಜನ. ಒಂದು ಚೀಫ್ ಜಸ್ಟಿಸ್ ಇರ್ತಾರೆ, ಟೋಟಲಿ 34 ಜನ ಇರ್ತಾರೆ. ಸರಿಯಾದ ಉತ್ತರ 33 ಅಂತಾನೆ ಹೇಳ್ತಾ ಇದ್ದಾರೆ. 37ನೇ ಪ್ರಶ್ನೆ, BVDಯನ್ನು ವಿಸ್ತರಿಸಿ. BVDಯು ಅಪರೂಪದ ಎಬೋಲಾ ಸ್ಟ್ರೈನ್ ವೈರಸ್ನಿಂದ ಉಂಟಾಗುವ ವೈರಸ್ ಹೆಮರಾಜಿಕ್ ಜ್ವರದ ತೀವ್ರ ಸ್ವರೂಪವಾಗಿದೆ. ಇದು ಈಗ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಕೇಂದ್ರೀಕೃತವಾಗಿದೆ. 1ನೇದು ಬುಂಡಿ ಬುಗೋ ವೈರಸ್ ಡಿಸೀಸ್, 2ನೇದು ಬೊಟುಲಿಸಮ್ ವೈರಸ್ ಡಿಸೀಸ್, 3ನೇದು ಬೈಪೋಲಾರ್ ವೈರಸ್ ಡಿಸೀಸ್, 4 ಬ್ಯಾಬೆಸಿಯೋಸಿಸ್ ವೈರಸ್ ಡಿಸೀಸ್. ಇದಕ್ಕೆ 1ನೇದೇ ಸರಿಯಾದ ಉತ್ತರ ಬುಂಡಿ ಬುಗೋ ವೈರಸ್ ಡಿಸೀಸ್. ಸರಿಯಾದ ಉತ್ತರ ಯಾವುದು? BVD ಅಂತ ಅಂದ್ರೆ. 98ನೇ ಪ್ರಶ್ನೆ, DRDO ಸಂಸ್ಥೆಯು ದೇಶೀಯವಾಗಿ ನಿರ್ಮಿಸಿದ ಯಾವ ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಯ ಪ್ರಮಾಣ ಪತ್ರವನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಮೂಲಕ DRDO ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ನೇತ್ರ, ಸಾಬ್ ಗ್ಲೋಬಲ್ ಐ, ಬೇರಿಯಂ A50, ELW 2090 ಫಾಲ್ಕನ್. ಇದರಲ್ಲಿ ಸರಿಯಾದ ಉತ್ತರ 1ನೇದು ನೇತ್ರ ಅನ್ನೋದು ಸರಿಯಾದ ಉತ್ತರ ಆಗಿದೆ. 99ನೇ ಪ್ರಶ್ನೆ, ಸೆಪ್ಟೆಂಬರ್ 1, 2004ರಿಂದ ವಿಶ್ವಸಂಸ್ಥೆಯಲ್ಲಿ ಭಾರತದ 24ನೇ ಕಾಯಂ ಪ್ರತಿನಿಧಿಯಾಗಿ ಯಾರು ಸೇವೆ ಸಲ್ಲಿಸುತ್ತಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ 4 ಆಯ್ಕೆಗಳಿದ್ದಾವೆ. ಮುಕ್ತಾ ದತ್ತಾ ತೋಮರ್, ಅಜಿತ್ ಗುಪ್ತೆ, ರುಚಿರಾ ಕಾಂಬೋಜ್, ಪರ್ವತನೇನಿ ಹರೀಶ್. ಇದಕ್ಕೆ ಸರಿಯಾದ ಉತ್ತರ 4ನೇದು ಪರ್ವತನೇನಿ ಹರೀಶ್ ಸರಿಯಾದ ಉತ್ತರ ಆಗಿದೆ. ಕೊನೆಯ ಪ್ರಶ್ನೆ, 100ನೇ ಪ್ರಶ್ನೆ, ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷದಲ್ಲಿ ಇರಾನ್ ಯಾವ ಬ್ರಿಟಿಷ್ ದ್ವೀಪದ ಮೇಲೆ ದಾಳಿ ಮಾಡಲು ಯತ್ನಿಸುವ ಮೂಲಕ ತನ್ನ ಬಳಿ ಖಂಡಾಂತರ ಕ್ಷಿಪಣಿಗಳಿರುವುದನ್ನು ಜಗತ್ತಿಗೆ ತೋರಿಸಲು ಯತ್ನಿಸಿತು? ಇದಕ್ಕೆ ಉತ್ತರಗಳು 4: ಆರ್ಕಿಟ್ ದ್ವೀಪಗಳು, ಶೇಕ್ಟ್ರ್ಯಾಂಡ್ ದ್ವೀಪಗಳು, ಚಾನೆಲ್ ದ್ವೀಪಗಳು, ಡಿಯಾಗೋ ಗಾರ್ಸಿಯಾ ದ್ವೀಪಗಳು. 4 ಆಯ್ಕೆಗಳು. ಇದರಲ್ಲಿ ಸರಿಯಾದ್ದು 4ನೇದು ಡಿಯಾಗೋ ಗಾರ್ಸಿಯಾ ದ್ವೀಪಗಳು ಸರಿಯಾದ ಉತ್ತರ ಆಗಿದೆ. ಇಲ್ಲಿಗೆ 100 ಪ್ರಶ್ನೆಗಳು ಮುಗಿತು. ತಮ್ಮಲ್ಲಿ ಒಂದು ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಇಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ಸರಿಯಾದ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದರ ಮೇಲೂ ಏನಾದರೂ ಇಲ್ಲಿ ತಪ್ಪು ಉತ್ತರಗಳಿದ್ರೆ, ಏನಾದರೂ ತಪ್ಪಾಗಿದ್ರೆ ದಯಮಾಡಿ ತಾವು ಕಮೆಂಟ್ ಮೂಲಕ ತಿಳಿಸ್ಬೇಕು. ನನಗೆ ತಾವು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದನ್ನು ಮತ್ತೆ ಸರಿಪಡಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಂಗಾಗುತ್ತೆ. ಇನ್ನೊಬ್ಬರಿಗೆ ತಪ್ಪು ಮಾಹಿತಿ ಹೋಗದಂತೆ ನಾನು ನೋಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನೀಡ್ದಂಗಾಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ತಮಗೆ ತಪ್ಪು ಮಾಹಿತಿ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲ. ಅದ್ರ ಮೇಲೂ ಎಲ್ಲಾದರೂ ತಪ್ಪಾಗಿದ್ರೆ ಅದನ್ನು ಸರಿಪಡಿಸ್ಕೊಂಡು ನಾನು ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಕ್ಕೆ ತಾವು ಸಪೋರ್ಟ್ ಮಾಡಿ, ಇದನ್ನು ಲೈಕ್ ಮಾಡಿ, ಒಂದು ಸೂಪರ್ ಅಂತ ಒಂದು ಕಮೆಂಟನ್ನು ಹಾಕಿ, ಅಥವಾ ಏನಾದರೂ ಅನಿಸಿಕೆಗಳಿದ್ರೆ ಅದನ್ನು ಹಾಕಿ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಒತ್ತಿ. ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರನ್ನು ಮಾಡಿ, ಅವರು ಈ ಒಂದು ಮಾಹಿತಿಯನ್ನು
ಪಡ್ಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇನ್ನು ಏನೇ ಹೆಚ್ಚಿನ ಮಾಹಿತಿಗಳು ಬೇಕಾದ್ರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಆ ವಿಷಯಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು. ನಾನು ನಿಮ್ಮ ಟೈಸನ್. ವಂದನೆಗಳು. ನೀವು ಈ ಚಾನೆಲ್ಗೆ ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹಾಗೆಯೇ ನಿಮಗೆ ಈ ವಿಷಯ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ.